ಹೇಯ್, ಏನೋ ಯೂನಿಫಾರ್ಮ್ ಅಲ್ಲಿ ಬಂದಿದ್ಯಾ? ಕಾಲೇಜ್ಗೆ ಕಲರ್ ಡ್ರೆಸ್ ಅಲ್ಲಿ ತಾನೇ ಬರ್ಬೇಕು ಅಲ್ವೇನೋ? ಕಾಲೇಜಲ್ಲ ಸರ್, 12th ಮುಗಿಸ್ಬಿಟ್ಟು ಮುಂದಿನ ವರ್ಷ ಈ ಕಾಲೇಜ್ ಸೇರ್ಕೊಳ್ತೀವಿ ಸರ್. ಏನೋ ಕಾಲೇಜ್ಗೂ ಸ್ಕೂಲ್ಗೆ ಏನೋ ವ್ಯತ್ಯಾಸ? ಏನ್ ಸರ್ ಹಿಂಗ್ ಕೇಳ್ತೀರಾ? ಸ್ಕೂಲ್ಗಿಂತ ಕಾಲೇಜ್ ಎಷ್ಟು ಬೆಟರ್ ಗೊತ್ತಾ? ಸ್ಕೂಲಲ್ಲಿ ಈ ಯೂನಿಫಾರ್ಮ್ ಹಾಕ್ತಿವಲ್ಲ, ಅದೆಲ್ಲ ಕಾಲೇಜಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಸರ್. ಮುಖ್ಯವಾಗಿ ಅಟೆಂಡೆನ್ಸ್ ಸಮಸ್ಯೆ ಇಲ್ಲ ಸರ್. ಎಲ್ಲ ಬರೀ ರೋಲ್ ನಂಬರ್ ಸರ್. ಇಲ್ಲಿ ಕಾಲೇಜ್ ಬಂದಿಲ್ಲ ಅಂದ್ರು ನಮ್ ಬದಲು ನಮ್ ಫ್ರೆಂಡ್ಸ್ ಪ್ರಾಕ್ಸಿ ಆಗ್ತಾರಲ್ಲ. ಸ್ಕೂಲಲ್ಲಿ ರ್ಯಾಂಕ್ ಎಲ್ಲ ನೋಡ್ತಾರಲ್ವಾ ಸರ್, ಅದೆಲ್ಲ ಇಲ್ಲಿ ಇಲ್ವೇ ಇಲ್ಲ ಸರ್. ಅದೇ ತರ ಬೆಳಗ್ಗೆನೆ ಬಂದ್ಬಿಟ್ಟು ಸಂಜೆವರೆಗೂ ಇರೋಂತ ಅವಶ್ಯಕತೆ ಇಲ್ಲ ಸರ್. ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬಹುದು. ಅದೇ ಸರ್ ಆರ್ಟ್ಸ್ ಕಾಲೇಜು. ಈ ಪುಸ್ತಕದ ಮೂಟನ ಹೊರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್. ಒಂದೇ ಪುಸ್ತಕ ಸಾಕು ಸರ್, ಎಲ್ಲಾ ಪಾಠನೂ ಬರ್ಕೋಬಹುದು. ಕಾಲೇಜ್ ಲೈಫೇ ಒಂಥರ ಜಾಲಿ ಸರ್. ಮತ್ ಯಾಕೋ ಎಲ್ರು ಆ ಕಾಲೇಜನ್ ಬಿಟ್ಬಿಟ್ಟು ಇಲ್ಲಿ ಬಂದ್ ಸೇರ್ತಾ ಇದಾರೆ? ಈ ವರ್ಷ ಪೂರ್ತಿ ಈ ಕಾಲೇಜ್ ಸೆಕ್ಯೂರಿಟಿ ಆಗಿ ಇರ್ತಿರಲ್ವಾ, ಮುಂದೆ ಗೊತ್ತಾಗುತ್ತೆ ಬಿಡಿ ಈ ಕಾಲೇಜ್ ಬಗ್ಗೆ. ಸೆಕ್ಯೂರಿಟಿನ ಹಲೋ ಮಗ, ಇಲ್ಬಾ ಮಗ. ಹಾಯ್ ಮಗ. ಹೌದೌದು, ಎಕನಾಮಿಕ್ಸ್ ಅವ್ರು ತುಂಬ ಜಾಸ್ತಿ ಆಡ್ತಾವ್ರು. BCom ಅವರೆಲ್ಲ ಬಂದು ಕಾಮಾಗೆ ಇರಬೇಕಾ? ನಮ್ಮವ್ರನ್ನೆಲ್ಲ ಸೇರಿಸ್ಬಿಟ್ಟು ಹೊಡೆದಿದ್ದಾರೆ ಮಗ. ಕೇಳಕ್ ಹೋದ್ರೆ ನನ್ನ ಮೇಲೆ ಎಗರಾಡಿದ್ರು. ಮಚ್ಚ, ಧನುಷ್ನ ಬಿಡ್ಬಾರ್ದು ಕಣ. ಇವತ್ತು ಅವನ್ನ ಏನಾದ್ರೂ ಮಾಡ್ಬೇಕು ಕಣ. ಅವ್ನು ಯಾರನ್ನೂ ಬಿಡ್ಬಾರ್ದು. ಏಯ್, ಮುಸ್ತಫನ್ ಹೊಡೆದ್ರೆ ನಾನು ಬರ್ತೀನಿ ಅಂತ ಗೊತ್ತಲ್ವೇನೋ? ಫಸ್ಟ್ ಇಯರ್ ಹುಡುಗರನ್ನ ರ್ಯಾಗಿಂಗ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಅವನು ಯಾರೋ? BCom ಹುಡುಗರನ್ನ ತುಳಿದಾಕ್ಬಿಡ್ತೀವಿ. ಎಕನಾಮಿಕ್ಸ್ ಹುಡುಗರ ಹತ್ರ ಏನು ಇಟ್ಕೋಬೇಡಿ, ಗೊತ್ತಾಯ್ತಾ? ನಮ್ ಡಿಪಾರ್ಟ್ಮೆಂಟ್ ಹುಡುಗನ ಬರ ಇಲ್ಲಿ. ಏನ್ ಸರ್? ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕಿ ಎಲ್ಲರನ್ನ ಒಳಗೆ ಹಾಕ್ಬಿಡ್ತೀನಿ. ಧೈರ್ಯ ಬಾರ, ಬಾ ಬಾ, ಒಳಗಡೆ ಬರ್ತೀಯಾ? ಬಾ, ಅಷ್ಟನ್ನೇ ಹೇಳ್ತಾ ಇರೋದು. ಕಾಲೇಜ್ ಶುರುವಾಗಿದ್ದ ಫಸ್ಟ್ ಡೇ ನಲ್ಲಿ ಈ ತರ ಮಾಡ್ಕೊಂತಾ ಇದಾರೆ. ಈ ವರ್ಷ ಕಾಲೇಜ್ ನಡೆದಾಗೇನೆ. ಅಲ್ಲ, ಮುಸ್ತಫಾನ್ ಹೊಡೆದ್ರೆ ನೀನ್ ಬರ್ತೀಯ ಅಂತ ಗೊತ್ತು ಕಣೋ. ಇವಾಗ ಅವನನ್ನ ಹೊಡೆದೆ. ಎಲ್ಲಿ ನನ್ ಮೇಲೆ ಕೈ ಮಾಡು ನೋಡೋಣ. ಇಂಥ ಕ್ಯಾರೆಕ್ಟರ್ ರೌಡಿಗಳು, ರೌಡಿ ಮಕ್ಕಳನ್ನ ಹೆತ್ತಿದ್ದೀರಾ. ಎಲ್ಲರೂ ಕೆಟ್ಟೋಗಿದ್ದಾರೆ. ನಾನೇ ರೌಡಿ? ನನ್ನ ಹತ್ರನೇ ರೌಡಿಸಮ್ಮ. ಇನ್ಮೇಲೆ ಆ ಥರ ನಡೆಯಲ್ಲ ಸರ್. ಏನ್ ನಡೆಯೋದಿಲ್ಲ? ನಾನು ನಿರ್ಧಾರ ಮಾಡ್ಬಿಟ್ಟೆ. ಯಾರು ಕಾಲೇಜ್ಗೆ ಬರೋದು ಬೇಡ, TC ಕೊಡ್ತೀನಿ, ಎಲ್ಲ ಮನೆ ಹೊಟ್ಟೋಗಿ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ಇವರೇ ಸತ್ಯಮೂರ್ತಿ MA MPhil PhD. ನನ್ನ ಮಗ ಎಣ್ಣೆ ಕುಡಿತಾನೆ, ದಮ್ ಹೊಡಿತಾನೆ, ಗಾಂಜಾ ಸೇತಾನೆ, ಇದೆ ಅಲ್ವಾ ನಿಮ್ಮ ಕಂಪ್ಲೇಂಟ್? ಹೌದು. ಏನು ಹೌದು? ಬೆಳಗ್ಗೆ 7 ಗಂಟೆಗೆ ಅಲಾರಾಮ್ ಇಟ್ಟು 8 ಗಂಟೆಗೆ ರೆಡಿಯಾಗಿ 9 ಗಂಟೆಗೆ ಕಾಲೇಜಿಗೆ ಬರ್ತಾನೆ ನನ್ನ ಮಗ. ಸಂಜೆ ಕಾಲೇಜ್ ಮುಗಿದ ತಕ್ಷಣ 2 ಗಂಟೆ ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾನೆ. 8 ಗಂಟೆಗೆ ಊಟ ಮಾಡಿ ಮಲ್ಕೋತಾನೆ. ಪೂರ್ತಿ 4 ಗಂಟೆ ನಮ್ಮ ಜೊತೆಗೆ ಇರ್ತಾನೆ. ಅದಕ್ಕೆ ಉಳಿದ ಟೈಮಲ್ಲಿ ಎಲ್ಲಿರ್ತಾನೆ? 8 ಗಂಟೆಯಿಂದ 10 ಗಂಟೆ ತನಕ ನಿಮ್ಮ ಕಸ್ಟಡಿಲಿ ಇರ್ತಾನೆ. ಅಂತ ಒಬ್ಬ ಹುಡುಗ ಕೆಟ್ಟು ಹೋದ ಅಂತಿರಲ್ಲ, ಹೇಗೆ ಕೆಟ್ಟೋದ? ನಮ್ಮ ಮುಂದೆ ಯಾವುದೇ ತಪ್ಪು ಮಾಡಿದಿರೋಂಥ ಹುಡುಗ ಕಾಲೇಜಲ್ಲಿ ಮಾತ್ರ ತಪ್ಪಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನ್ನ ಕೆಡ್ಸಿದ್ಯಾರು? ಸುಮ್ಮನೆ ಹುಡುಗರು ಎಣ್ಣೆ ಕುಡಿತಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಾರ್ಗಳು ಎಷ್ಟೊತ್ತಿಗೆ ತೆಗಿತಾವೆ ಸರ್? 12 ಗಂಟೆ ತೆಗಿತಾರೆ ಸರ್. 12 ಗಂಟೆಗೆ ಹುಡುಗರು ನಿಮ್ಮ ಕಸ್ಟಡಿಲಿ ಇರ್ತಾರೆ.
ಅಂತ ಹುಡುಗರು ಎಣ್ಣೆ ಕುಡಿತಾರೆ ಅಂತಂದ್ರೆ ಹೇಗ್ ನಂಬಕ್ ಸಾಧ್ಯ? ಎಣ್ಣೆ ಕುಡಿಯೋದಕ್ಕೆ ಯಾರು ಕಾರಣ? ಒಂದ್ ವೇಳೆ ಅವ್ನು ಎಣ್ಣೆ ಕುಡ್ದಿದ್ರು ಸಂಜೆ ಮನೆಗೆ ಬಂದಾಗ ವಾಸನೆ ಬರಲ್ವೇ? ಬಾರಲ್ಲಿ ಸಿಗ್ದಿರೋ ಎಣ್ಣೆನ ಕ್ಯಾಂಟೀನ್ ಅಲ್ಲಿ ಬಾರ್ತೀರಾ ನೀವು? ಇದನ್ನ ಈಗ ಬಿಡೋದಿಲ್ಲ ಸರ್, ಸುಪ್ರೀಂ ಕೋರ್ಟ್ ತನಕ ಹೋಗ್ತೀನಿ. ಸುಮ್ನೆ ಕರ್ಕೊಂಡೋಗಿ ಅಂತಂದ್ರೆ ಹೇಗ್ ಸರ್ ಕರ್ಕೊಂಡು ಹೋಗೋದು? PUC ಗುಡ್ ಬಾಯ್, ವೆರಿ ಗುಡ್ ಬಾಯ್ ಅಂತ ಸರ್ಟಿಫಿಕೇಟ್ ಜೊತೆ ನಿಮಗೆ ಒಪ್ಸಿದ ಹುಡುಗ ಎಲ್ಲಿ ಸರ್? ಇವಾಗ ಕೆಟ್ಟೋದ ಅಂತಿರಲ್ಲ, ಅವಾಗ ಒಳ್ಳೆ ಹುಡುಗನ ಕರ್ಕೊಂಬಂದು ನಿಮಗೆ ಒಪ್ಸಿದ್ವಲ್ಲ, ಆ ಹುಡುಗನ ಕೊಡಿ ಸರ್. ಯೋ, ಯಾರೇ ಅವ್ರ ಮಗ? ನಾನೇ ಸರ್. ಅಲ್ಲಿ ನಿಂತಿದ್ದಾನಲ್ಲ ಅವನೇ ನನ್ನ ಮಗ ಸರ್. ಸರ್ ಇದು ನಾನು ಹೀಗೆ ಬಿಡೋದಿಲ್ಲ ಸರ್. IPC ಸೆಕ್ಷನ್ TN05/2041 ಕೇಸಲ್ಲಿ ನಿಮ್ಮನ್ನ ಒಳಗಾಗ್ತದೆ, ಸುಮ್ಮನೆ ಬಿಡೋದಿಲ್ಲ ಸರ್. ಶಟ್ ಅಪ್. ಸರ್ ಅದು ನಿಮ್ ಗಾಡಿ ನಂಬರ್ ಸರ್. ಹೌದಲ್ವಾ? EPK 63, EPK 73, EPK 83 ಸೆಕ್ಷನ್ ಅಲ್ಲಿ ನಿಮ್ಮನ್ನ ಒಳಗಾಗ್ತದೆ, ಸುಮ್ಮನೆ ಬಿಡೋದಿಲ್ಲ ಸರ್. ಹೋಗಿ ಅವ್ನು ಮತ್ತೆ ಕಾಲೇಜಿಗೆ ಬರಲಿ. ಸರಿನಾ? ಯಾರು ಆಟ ಕೂತಿರೋದು? ಸರಿನಾ? ಲೇ ಮುಸ್ತಫಾ, ನಿಮ್ಮ ಅಪ್ಪ ಮಾತಾಡಿದ ಪಾಯಿಂಟ್ಗೆ ಪ್ರಿನ್ಸಿಪಲೇ ಶಾಕ್ ಆಗ್ಬಿಡ್ತಾರೆ ಕಣೋ. ಕಮ್ಲಿ, ಇನ್ನೊಂದು ದೋಸೆ. ಮಗ, ನೀನ್ ಅಷ್ಟೊಂದು ಹೊಡೆದ್ರು ಬಡಿದ್ರು ಮತ್ತೆ ಯಾಕೆ ಬಂದು ಜಗಳ ಮಾಡ್ತಾರೆ ಹೇಳ? ನೀನು ಹೊಡೆಯೋದ್ರಲ್ಲಿ ವೇಟ್ ಇಲ್ಲ ಮಗ. ಹೊಡೆತ ಹೆಂಗಿರ್ಬೇಕು ಗೊತ್ತಾ? ನಾನು ಹೇಳ್ಕೊಡ್ತೀನಿ, ಕೇಳ್ತೀಯಾ? ಕೈ ಹೀಗಿಟ್ಕೋ, ಬೆರಳು ಒಳಗಡೆ ಹಿಂಗ್ ಮಡ್ಚು, ಮತ್ತೆ ಮಡ್ಚು. ಈಗೊಂದು ಫಿಟ್ನೆಸ್ ಸಿಕ್ತಾ? ಹಿಂಗ್ ಹೊಡೆದೆ ಅಂತ ಇಟ್ಕೋ, ಹಲ್ಲುಗಳೆಲ್ಲ ಬಿದ್ದೋಗುತ್ತೆ. ಏನೋ ತಿರುಗಿ ಎದ್ದೇ ಬರೋದಿಲ್ಲ ಅವನು, ಗೊತ್ತಾಯ್ತಾ? ಮೂರ್ಖ ಮುಸ್ತಫಾ, ಅವ್ನ್ಗೇನು ಒಳ್ಳೇದನ್ನ ಹೇಳ್ಕೊಡಲ್ವಾ? ಏನೋ ಇದು? ಯಾವಾಗ ನೋಡಿದ್ರು ಹೆಂಗ್ ಹೊಡಿಯೋದು, ಹೆಂಗ್ ಗುದ್ದೋದು ಇದೇ ಹೇಳ್ಕೊಡದಾ? ಹೇ, ಅಲ್ಲಿ ನೋಡಿದ್ರೆ ಪ್ರಿನ್ಸಿಪಲ್ ನನ್ನನ್ನು ಬಾಯಿಗೆ ಬಂದಾಗ ಬೈತಿದ್ದಾರೆ. ಕೇಳಿಸ್ಕೊಳ್ಳಿ, ಸ್ಟಾಫ್ ಮೀಟಿಂಗ್ ನಲ್ಲಿ ನೆಕ್ಸ್ಟ್ ವಾರ ಎಲೆಕ್ಷನ್ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಎಕನಾಮಿಕ್ಸ್ ಹುಡುಗರು ಹೇಗಾದ್ರೂ ಹಾಳಾಗೋಗ್ಲಿ, ನೀವ್ BCom ಹುಡುಗರು ರಾಯಲ್ ಆಗಿರ್ಬೇಕು, ಅರ್ಥ ಆಯ್ತಾ? ಅದ್ ಹೆಂಗೆ ಟೀಚರ್? ಯಾವಾಗ ನೋಡಿದ್ರು ಎಕನಾಮಿಕ್ಸ್ ಅವರೇ ಬಾವುಟ ಹಾರಿಸ್ಬೇಕಾ? ಹಾ, ಈ ಸಲ BCom ಸ್ಟೂಡೆಂಟ್ ಹಾರಿಸೋದು. ಮಗ, ಕಾಲೇಜ್ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸ್ಟಾರ್ ಸೂಪರ್ ಸ್ಟಾರ್. ಎಲೆಕ್ಷನ್ ಒಂದು ಮುಗಿಲಿ, ಮೊದಲು ನೀನು ಆಮೇಲೆ ಅವನು. ಬ್ರಿಟಿಷ್ ರೋಡಲ್ಲಿ ನಿನ್ನ ಹೊಡೆದಾಕ್ಲಿಲ್ಲ. BCom ಮತ್ತು ಎಕನಾಮಿಕ್ಸ್ ಅವರಿಗೆ ಆಗೋದೇ ಇಲ್ಲ. ನಾವು ದೊಡ್ಡವರು ನೀವು ದೊಡ್ಡವರು ಅಂತ ಜಗಳ ಆಡ್ತಾನೆ ಇರ್ತಾರೆ. ಈಗೋ ಕ್ರಿಯೇಟ್ ಆಗ್ಬಿಟ್ಟಿದೆ. ಏ ವಿಜಯ್, ಈ ವರ್ಷ ನೀನ್ ಚೇರ್ಮನ್ ಆಗಿಲ್ಲ ಅಂದ್ರೆ ವರ್ಷ ಪೂರ್ತಿ ಅವ್ರ ಕೆಳಗಡೆನೆ ಇರ್ಬೇಕಾಗುತ್ತೋ. ದುಡ್ಡು ರೆಡಿ ಮಾಡ್ರೋ. ವಿಜಯ್, ಚಿಕ್ಕಮ್ಮನ ಮನೆಗೆ ಹೋಗ್ತೀಯಾ, ದುಡ್ಡು ಇಸ್ಕೊತೀಯಾ? ಎಲೆಕ್ಷನ್ ಅಲ್ಲಿ ಎಂಜಾಯ್ ಮಾಡೋಣ. ಕಮಲಿ ಮನೆಯಲ್ಲಿರೋ ವಿಜಯ್ ಅವನಿಗೆ ಯಾವಾಗಾದ್ರೂ ದುಡ್ಡು ಬೇಕನ್ಸಿದ್ರೆ ಅವಾಗ ಮಾತ್ರ ಮನೆಗೆ ಹೋಗ್ತಾನೆ. ಅಯ್ಯೋ, ಬಂದ್ಬಿಟ್ಟ ಕಣೆ, ನನ್ ವಂಶ ಹಾಳ್ ಮಾಡಕ್ಕೆ ಬಂದ್ಬಿಟ್ಟ. ಹೋಗಿ ಬಂದು ಅಮ್ಮನ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ಅಳಿಸ್ಬಿಟ್ಟು ಹೋಗ್ತಾನೆ ಇವನು. ಸುಮ್ನೆ ಇರೆ. ಅಯ್ಯೋ, ಪ್ರತಿ ತಿಂಗಳು ಒಂದು ಬರೀ ಇದೆ. ನೀನ್ ಎಷ್ಟು ಕಿರ್ಚ್ಕೊಂಡ್ರು ಅವ್ನು ಎತ್ಕೊಂಡು ಹೋಗೋದಂತೂ ಎತ್ಕೊಂಡು ಹೋಗೇ ಹೋಗ್ತಾನೆ. ತುಂಬಾ ಕಿರ್ಚ್ಬೇಡ ಚಿಕ್ಕೆ, ಹಾರ್ಟ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಯ್ಯೋ ಇರೋ, ನಿಮ್ಮಮ್ಮಂಗ್ ಬಂದ್ ಹೇಳ್ತೀನಿ. ಅಯ್ಯೋ, ಏನ್ ಮಾಡ್ತಿದ್ದಾನೋ ಗೊತ್ತಿಲ್ವೇ? ಚಿಕ್ಕ ವಯಸ್ಸಲ್ಲೇ ಕಮ್ಲಿ ಕೈ ಹಿಡ್ಕೊಂಡು ಹೋದ, ಆಗ್ಲೇ ತೊಲ್ಗೋಗ್ಬೋದಿತ್ತು ತಾನೆ. ಇವಾಗ ಯಾಕೋ ಬಂದು ನನ್ ಜೀವ ತಿಂತೀಯಾ? ಇಲ್ಲಿರೋದೆಲ್ಲ ಎತ್ಕೊಂಡು ಹೋಗಿ ಅಲ್ಲಿಗೆ ತಾನೇ ಕೊಡ್ತೀನಿ. ಬಡ್ಕೊಂಡಿ ಸಾಕು, ಸ್ವಲ್ಪ ನೀರ್ ಕುಡಿ. ಏನಾದ್ರು ಆಗ್ಬಿಟ್ಟಿಯಾ? ಏ, ನೀನ್ ಸುಮ್ನೆ ಇರೋ. ಮಗ, ಸಿಗ್ತೇನಾ? ಸೈಡ್ ಜನ ಹಿಂಗ್ ಕುಡಿತಾರಲ್ಲ ಚಿಕ್ಕಿ, ಸೊರ್ರೆ ಕುಡಿತಾರೆ ಚಿಕ್ಕಿ. ನೀನ್ ಎಷ್ಟು ಹುಡುಕಿದ್ರು ನಿನ್ಗೆ ಏನು ಸಿಗಲ್ಲ. ನೀನ್ ಹುಡುಕ್ಬಿಟ್ಟು ನೋಡು. BP ತರ ಅಂತ ಹೇಳಿದಾರಲ್ಲ. ಟೆನ್ಷನ್ ಎಲ್ಲ ಆಗಿಲ್ಲ ಕಣೆ, ನಾನು ಫುಲ್ ಹ್ಯಾಪಿ ಆಗಿದ್ದೀನಿ. ನೋಡ್ತೀಯಾ? ಈಗ ನೋಡು. ಮಗ, ಚಿಕ್ಕಿ ಒಳ್ಳೆ ಮೂಡಲ್ ಇದಾರೋ, ನೀನ್ ತಗೊಂಬಾ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ತಾರಮ್ಮ? ಚಿಕ್ಕೆ, ನೀನ್ ಆಡು ಚಿಕ್ಕೆ, ಆಡು ಆಡು. ಏನಾಗಿದೆ ನಿಮ್ಗೆ? ಯಾಕಮ್ಮ ಈ ತರ ಎಲ್ಲ ಮಾಡ್ತಾ ಇದ್ದೀಯ? ಕುಣಿ ಚಿಕ್ಕೆ, ಕುಣಿ ಚಿಕ್ಕೆ ನೀನು. ನೀನು ಕುಣಿಯಮ್ಮ. ಮಾನ ಮರ್ಯಾದೆಲ್ಲ ಹೋಗುತ್ತಮ್ಮ, ಪ್ಲೀಸ್ ಮಾ. ದಯವಿಟ್ಟು ಸೂಪರ್ ಚಿಕ್ಕೆ ನೀವು.
ಅಮ್ಮ ಕುಡ್ದೋರಂಗ್ ಆಡ್ತೀಯಲ್ಲಮ್ಮ, ಯಾಕಮ್ಮ ಏನಾಗಿದೆ ನಿಮ್ಗೆ? ಅಯ್ಯೋ ಸುಮ್ನೆ ಇರಮ್ಮ. ಓ ಸೂಪರ್ 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 ಲೇ, ಇದೇ ಕಣಸ್ತಿದೆ. ಏನೋ ನೀನು ಪತ್ರ ಎತ್ಕೊಂಡು ಹೋಗ್ತಿದ್ಯಾ? ಹೋಗೋಣ ತಡಿಯ ಅವ್ನ ಎತ್ಕೊಂಡು ಹೋಗ್ತಿದ್ದಾನೆ, ಹೋಗೆ. ಅಮ್ಮ ತಾತಂಗ್ ಫೋನ್ ಮಾಡಿದೀನಿ, ಬಂದ್ಬಿಡ್ತಾರೆ. ಅಲ್ಲಿವರೆಗೂ ಸುಮ್ನಿರಮ್ಮ. ಈಗ ಮನೆ ಪತ್ರನೇ ಎತ್ಕೊಂಡು ಹೋಗ್ತಿದ್ದಾನಲ್ಲೇ. ತಾತ ಬಂದ್ಬಿಡ್ತಾರೆ, ಇರಮ್ಮ. ಈಗ ಈ ಮನೆ ಮಾತ್ರ ಇರೋದು. ಹೇಳ್ತಾನೆ ಇದೀನಿ, ಸುಮ್ನಿರಕ್ಕಾಗಲ್ವಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಪ್ಪ ನೋಡ್ದಪ್ಪ, ಇವ್ರಿಗೋಸ್ಕರ ಇಟ್ಟಿದ್ ಮನೆನೂ ಎತ್ಕೊಂಡು ಹೋದಪ್ಪ. ತಾತ ಅವ್ರಪ್ಪನ ಮನೆ ಸೊತ್ತು ಅವ್ನ್ ತಗೊಂಡ್ ಹೋದ, ಇವ್ರಿಗೇನಂತೆ? ಅಯ್ಯೋ ಪಾಪಿ, ಅವನಿಗ್ ಮಾತ್ರ ಅವ್ರ ಅಪ್ಪ ಅಲ್ಲ ಕಣೆ, ನಿನಗೂ ಅಪ್ಪನೇ. ಇವಳಿಗೆ ಹೇಗಪ್ಪ ಅರ್ಥ ಅವ್ನು ಇದೇ ರೀತಿ ಮಾಡ್ತಾ ಇದ್ರೆ ಮಾಡಿದ್ದೀನೆಲ್ಲ ಅವ್ನು ಏನ್ ಮಾಡ್ತಾ ನಾನು? ನೋಡ್ತಾರು ಅಯೋಗ್ಯ ಅಂತದ್ದು. ಅಪ್ಪ ಈ ಮನೆ ಅವನ ಅಡ ಏನಾದ್ರು ಮಾಡಪ್ಪ. ಅಮ್ಮನ್ ಕರ್ಕೊಂಡು ಒಳಗೋಗೋ, ಅವನ ಹತ್ರ ಪತ್ರ ಇಸ್ಕೊಂಡು ಹಾಗೆ ಅವನಿಗೆ ಬುದ್ಧಿ ಹೇಳ್ತೀನಿ. ಮದುವೆ ಆಗದೆ ಇರೋರ್ಗೆ ಸಾಲ ಸಿಗೋದಿಲ್ಲ. ಲೇ ಷಣ್ಮುಗ, ಒಂದು ಟೀ ಹಾಕೋ. ಬೋರ್ಡ್ ಬರ್ದವನೆ, ಬೋರ್ಡ್. ಇಂದ ಯೋ ಏನ ಎಷ್ಟೊಂದು ಟೀ ಹಾಕೊಂಡ್ ಬಂದಿದ್ಯಾ? ಹೋಗ್ ಹೌದಲ್ಲ, ಸ್ವಲ್ಪ ತಗೊಂಡ್ ಬಾ. ಛೇ, ಚಲ್ಲಾಯ್ತು. ಯೋ ಏನಯ್ಯ ರೋಡಲ್ಲ ಟೀನ ನನಗೆ ತಂದು ಕೊಡ್ತಾ ಇದೀಯಾ? ಓಸಿಯ ಕುಡಿ, ಅವನಿಗೆ ಇಷ್ಟು ಸಾಕು, ಕುಡಿದ್ಬಿಟ್ಟು ಮುಚ್ಕೊಂಡು ಹೋಗು. ಲೇ ಏನ್ರ ದುಡ್ಡು ತಗೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಪತ್ರ ಎತ್ಕೊಂಡ್ ಬಂದಿದ್ದೀರಾ? ಇದನ್ನ ಇಟ್ಕೊಂಡು ಏನ್ರ ಮಾಡೋದು? ಚಿಕ್ಕಿ ಹತ್ರ ಇದನ್ನ ಎತ್ಕೊಂಡ್ ಬರೋಕೆ ಸಾಕಾಗೋಯ್ತು. ಬಿಡು, ಇದನ್ನಿಟ್ಟು ಏನಾದ್ರೂ ಮಾಡೋಣ. ಅಯ್ಯೋ ಏನ್ ಮಾಡ್ತೀಯ ಮಾಡು. ಮೈ ಡಿಯರ್ ಮುಸ್ತಫಾ, ಏನಣ್ಣ ನೀನ್ ಕೊಟ್ಟಿದ್ದಿ ಬ್ಯಾಗ್ ನನ್ನ ಹತ್ರ ತುಂಬಾ ದಿನದಿಂದ ಇತ್ತು. ಅಡೋ, ಇದು ನಿನ್ನ ಹತ್ರ ಇತ್ತಾ? ನನಗ್ ಕೊಟ್ರೆ ನನ್ನ ಹತ್ರ ತಾನೇ ಇರುತ್ತೆ. ಇದನ್ನೇ ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ. ಹತ್ತರ ಹುಡ್ಕೋಂತದ್ದು ಅದ್ರಲ್ಲಿ ಏನಿದೆ? ಹಾವು ಹಿಡ್ಕೊಂಡಿದ್ದಾನ. ಕಚ್ಚಿದ್ರು ಸಾಯೋದಿಲ್ಲ. ಚಂದ್ರಲೋಕದಿಂದ ನಯನ್ತಾರ ಬಂದು ಕಿಸ್ಕೊಟ್ಟಂಗಿರುತ್ತೆ. ಕಿಸ್ಕೊಡ ಇಲ್ಲ, ಅದೇ ನಿನ್ನ ಸಾಯಿಸೋ ತರ ಇದೆ ಕಣ. ಬಿಟ್ಬಿಡ ಬಿಟ್ಬಿಡ. ಕಚ್ತೀಯೋ? ಬಿಸಾಕೋ ಬಿಸಾಕೋ. ಅಲ್ಲ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವನನ್ನ ಚಿಕ್ಕಮ್ಮನ ಮನೆ ಕರ್ಕೊಂಡು ಹೋಗ್ಬೇಡ ಅಂತ. ಯಾಕೋ ಪತ್ರಗಳನ್ನೆಲ್ಲ ಕತ್ಕೊಂಬಂದಿದ್ಯಾ? ವಿಜಯ್, ಈಗಾಗ್ಲೇ ಊರಲ್ಲೆಲ್ಲ ಮಾತಾಡ್ಕೊಂತಿದ್ದಾರೆ ನಾನು ನಿನ್ನ ಇಟ್ಕೊಂಡಿದ್ದೀನಿ ಅಂತ. ಟೀಚರ್ ಯಾವಾಗ ನೋಡಿದ್ರು ನನ್ಗೆ ಹೊಡಿತಿರಲ್ಲ ಟೀಚರ್. ಅವ್ನು ಯಾವಾಗ್ಲೂ ಏನೇನೋ ಆಡ್ತಿರ್ತಾನೆ, ಅವ್ನು ಹೇಳ್ತಾ ಇದ್ದೀರಾ? ಮುರುಘಾ, ನೀನ್ ಯಾಕೆ ಹಂಗ್ ನುಲಿತಾ ಇದ್ಯಾ? ನಯನ್ತಾರ ಏನೇನೋ ಮಾಡ್ತಾ ಇದ್ದಾಳಲ್ಲ. ಇವನ ಹೆಸರು ಸೌರಿ, ಇವನ ಹೆಸರು ಮಾಣಿಕ್ಯ. ಕಮಲಿ, ಸೌರಿ, ಮಾಣಿಕ್ಯ ಎಲ್ಲರೂ ಒಂದೇ ಕಡೆ ಓದಿದ್ದಾರೆ. ಶೌರಿ ಕಮಲಿನ ಪ್ರೀತಿಸ್ತಾ ಇದ್ದ. ಶೌರಿ ಪೊಲಿಟಿಕ್ಸ್ ಅಲ್ಲಿರೋದು ಇವಳಿಗೆ ಇಷ್ಟ ಇಲ್ಲ. ಕಮಲಿ ಶೌರಿ ಜೊತೆಗೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಅದಕ್ಕೆ ಶೌರಿನೂ ಮದುವೆ ಮಾಡ್ಕೊಂಡಿಲ್ಲ, ಶೌರಿ ಕೂಡ ಯಾರ ಜೊತೆನೂ ಮದುವೆ ಮಾಡ್ಕೊಂಡಿಲ್ಲ. ಏನಿದು? ಈ ಪತ್ರ ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡಿ ಅಣ್ಣ. ಇದಿಟ್ಕೋ, ರಾತ್ರಿ ಮನೆಗೆ ಬಾ, ಆಮೇಲೆ ಸರಿ ಅಣ್ಣ, ಬರ್ತೀನಿ. ಓಕೆ. ಎಲ್ಲ ನಮ್ಮ ಹುಡುಗರು. ಏನ್ರ ಬೇಕು? ಏನು ಬೇಡ, ಏನಾದ್ರು ಕೊಡಿ, ಕೊಡ್ಸೋಣ. ಎಂಜಾಯ್ ಮಾಡಿ ಹೋಗ್ರು. ನೀನ್ ನಿನ್ ಚಿಕ್ಕಮ್ಮನ ಮನೆಗೆ ಹೋಗಿ ಏನಾದ್ರೂ ಮಾಡ್ಕೋ, ಆದ್ರೆ ಇವನ್ ಜೊತೆಲಿ ಮಾತ್ರ ಸೇರ್ಬೇಡ. ಬೈಕ್ ಸ್ಟಾರ್ಟ್ ಮಾಡು, ಬ್ಯಾಂಕಿಗೆ ಹೋಗ್ಬೇಕು. ಶೌರ್ಯನ್ ಬಗ್ಗೆ ನಿಂಗೇನು ಗೊತ್ತಿಲ್ಲ ವಿಜಯ್, ಅವನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನಿಂಗೆ ಅವನ ಹತ್ರ ದುಡ್ಡು ಇಸ್ಕೊಂಡು ಅಭ್ಯಾಸ ಆಗ್ಬಿಟ್ರೆ, ನಿಂಗೆ ದುಡ್ಡು ಬೇಕು ಅಂದಾಗ್ಲೆಲ್ಲ ಅವನ ಹತ್ರ ಹೋಗಿ ನಿಂತ್ಕೊಂತ್ಯ. ಆಗ ನಿನ್ ಕೈಗೆ ಚಾಕುನ್ ಕೊಟ್ಟು ಯಾರನ್ನಾರು ಹೋಗಿ ಕೊಂದ್ಬಿಟ್ ಬಾ ಅಂತಾನೆ. ನೀನ್ ಅದನ್ನ ಮಾಡ್ತೀಯ ಕೂಡ. ಅದಕ್ಕೋಸ್ಕರ ವಿಜಯ್, ನಾನು ಹೇಳೋದು ಕೇಳು. ಅವ್ನು ನಿನ್ ಲೈಫ್ನೇ ಸ್ಪಾಯಿಲ್ ಮಾಡ್ಬಿಡ್ತಾನೆ. ಪ್ಲೀಸ್ ಬೇಡ ಕಣೋ. ಹಾಗೆಲ್ಲ ಇಲ್ಲ ಕಮಲಿ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಶೌರಿ ಅಣ್ಣ ತುಂಬಾ ಒಳ್ಳೆಯವರು. ಒಳ್ಳೆ ಕಲೆ ಬರ್ತಿದ್ದೀನಿ, ಕಾಸು ಹಾಕ್ಬಿಟ್ಟು ಹೋಗ್ರಪ್ಪ. ಅಮ್ಮ ಹೆಣ್ಮಕ್ಳ, ನಿಮ್ಗೋಸ್ಕರ ಕೊಡ ಹಿಡ್ದಿರೋ ಹೆಣ್ಣು ಹುಡುಗಿನ ಬರ್ತಿದ್ದೀನಿ. ನೀವು ಭಿಕ್ಷುಕರಲ್ಲ, ನೀವು ಒಬ್ಬ ಒಳ್ಳೆ ಕಲಾವಿದ.
ನಾನು ಭಿಕ್ಷಕ ಅಲ್ಲ, ಕಲಾವಿದ. ಓ, ಏನ್ ತದ್ರೂಪವಾಗಿ ಬರ್ತಿದ್ಯಪ್ಪ. ಈಗ ರೋಡಲ್ಲಿ ಮಾಡೋದಕ್ಕಿಂತ ಎಕ್ಸಿಬಿಷನ್ ಮಾಡ್ಬೋದಲ್ಲಪ್ಪ. ಸರ್, ಅದಕ್ಕೆಲ್ಲ ಅವಕಾಶ ಇದ್ದಿದ್ರೆ ನಾನೇ ಯಾಕೆ ಸರ್ ಬೀದಿಲಿ ಇದ್ಕೊಂಡಿದ್ದೇನೆ ಬರೀತಿದ್ದೆ. ಮುಂಚೆ ಎಲ್ಲ ಹೋಟೆಲ್ಲು, ಅಂಗಡಿ, ಬ್ಯಾಂಕು, ನಮ್ಮಂತ ಪೇಂಟರ್ನೇ ಅಲ್ಲಿ ಬೋರ್ಡ್ ಬರೆಯೋದಕ್ಕೆ ಕರಿತಾ ಇದ್ರು ಸರ್. ಈಗ ಡಿಜಿಟಲ್ ಪ್ರಿಂಟಿಂಗು, ಬ್ಯಾನರ್, ಫ್ಲೆಕ್ಸ್ ಅಂತ ಬಂದ್ಬಿಟ್ಟು ನಮ್ಮಂತ ಕಲಾವಿದರಿಗೆ ಕೆಲಸನೇ ಇಲ್ದಂಗೆ ಆಗೋಯ್ತು ಸರ್. ಬೇರೆಯವ್ರನ್ನಾದ್ರೆ ರಾಜಕಾರಣಿಗಳು, ಶ್ರೀಮಂತರು ಎಲ್ಲರೂ ಅವ್ರನ್ನ ಕರೀತಾರೆ ಸರ್. ನಮ್ಮನ್ನ ಯಾರು ಕರೀದೇ ಇರೋ ಕಾರಣಕ್ಕೇನೆ ಬೀದಿಲಿ ಕೂತ್ಕೊಂಡು ಕಲೆನ ಬಿಡಿಸ್ತಾ ಇದೀವಿ ಸರ್. ಕೈಯಲ್ಲಿ ಒಂದು ಒಳ್ಳೆ ಕಲೆ ಇಟ್ಕೊಂಡಿದ್ಯಾ, ಅದು ಹಾಳಾಗದೇ ಇರೋ ನೋಡ್ಕೊಳಪ್ಪ. ಬೋಡ್ಗುಂಡ, ಇಷ್ಟೆಲ್ಲ ಮಾತಾಡ್ಬಿಟ್ಟು ಕಾಸೆ ಆಗದ ಹೋಗ್ತಾ ಇದ್ಯಾ ನೀನೊಬ್ಬ ದೊಡ್ಡ ಮನುಷ್ಯ. ಥು. ಏನು ಮೂರ್ತಿ, ನೀನೇನೋ ದೊಡ್ಡ ಮನುಷ್ಯ ಅಂತ ಅನ್ಕೊಂಡ್ರೆ ನಾನು ಹೇಳಿದ್ದನ್ನು ಮಾಡೋದಕ್ಕೆ ತುಂಬಾ ಸಮಯ ತಗೋತಾ ಇದ್ಯಾ. ಈ ಚಾಕುಲ್ ಚುಚ್ಚೋದು, ಮಚ್ಚಲ್ ಕೊಚ್ಚೋದು ಎಲ್ಲ ಹಳೆ ಸ್ಟೈಲ್. ಈ ತೆಂಗಿನ ಮರದಲ್ಲಿ ಹುಳ ಆಗದೆ ಇರಲಿ ಅಂತ ಹಾಕೋ ಔಷಧಿ ಇದು ಕುತ್ತುನಾಗ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಲಾಸ್ ಜೊತೆ ಪುಡಿ ಮಾಡಿ ಮೊಟ್ಟೆಗೆ ಗಚ್ಚಿ ಬೆಂಕಿಯಲ್ಲಿ ಸುಟ್ರೆ ಇದಕ್ಕಿಂತ ಒಳ್ಳೆ ವಿಷ ಯಾವುದು ಇಲ್ಲ. ಲೇ, ದುಡ್ಡು ಬೇಕಂದ್ರೆ ಕೊಡ್ತೀನಿ. ಇದಕ್ಕೆಲ್ಲ ಯಾಕೋ ಮನೆ ಪತ್ರ? ವ್ಯವಹಾರ ಬೇರೆ, ವಿಶ್ವಾಸ ಬೇರೆ ಅಣ್ಣ. ನಂಗೆ ಶೌರ್ಯ ಅಣ್ಣ ಯಾವಾಗಲೂ ಬೇಕು, ಅದಕ್ಕೋಸ್ಕರ. ಸರಿ, ಇಷ್ಟೊಂದು ಹಣ ನಿನ್ಗೆ ಯಾಕೆ ಇವಾಗ? ಕಾಲೇಜ್ ಎಲೆಕ್ಷನ್ ಬರ್ತಿದೆ, ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಅದಕ್ಕೆ ಬೇಕಿತ್ತು. ಸರಿ, ಜೋಪಾನವಾಗಿ ಇಟ್ಕೊಳ್ಳಿ ತಗೋ. ನಾವ್ ಯಾರನ್ನಾದ್ರೂ ಕೊಲ್ಬೇಕು ಅಂದ್ರೆ ಮಚ್ಚಿಡ್ಕೊಂಡು ಕೊಚ್ಚಬಾರ್ದು. ಹೋಗೋ ದಾರಿಲಿ ಅವ್ರ ಮೈಗೆ ತಾಕ್ಸಿದ್ರೆ ಸಾಕು, ಎಳೆದು ಹೋಗ್ತಾನೆ ಇರಬೇಕು. ವಿಷ ನೆತ್ತಿಗೇರಿ ನರಳಾಡ್ಕೊಂಡು ಸತ್ತು ಹೋಗ್ತಾನೆ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಗೊತ್ತಿಲ್ಲ, ಅವನು ಸಾಯ್ಬೇಕು. ಏನಾಯ್ತು? ಓಹ್, ಏನಾಯ್ತು ಸರಿ ಹೇಳಿ. ಸ್ಟಾರ್ಟ್ ಆಗ್ತಲ್ವೇನಾ? ಓಹ್, ಅಯ್ಯೋ, ತಡ್ಕೊಂಡು ಹೋಗ್ಬೇಕಷ್ಟೇ. ಬಾ ಮಗ, ಈ 94 ನಮ್ಮ ಕಾಲೇಜಲ್ಲಿ ಒಂದು ಎಲೆಕ್ಷನ್ ನಡೆದಿತ್ತು ಮಗ. ಎಲ್ಲರೂ ಇನ್ನೂ ಅದ್ರ ಬಗ್ಗೆನೇ ಮಾತಾಡ್ತಾರೆ ಮಗ. ನಾವು ಅದೇ ತರ ಎಲೆಕ್ಷನ್ ನಡೆಸ್ಬೇಕು ಮಗ. ಮಾಡೋಣ ಬಿಡು. ಮಗ, ಒಂದ್ ನಿಮಿಷ ಇರು. ಏನ ಸೌಂಡ್ ಕೇಳಿಸ್ತಾ ಇತ್ತು? ಮಗ, ಓಡು. ನಡಿ ನಡಿ, ತಳ್ಳಿ ತಳ್ಳಿ ತಳ್ಳಿ. ಗಾಡಿ ಬನ್ನಿ, ನಿಲ್ಸೋ ಇಲ್ಲಿ. ನೋಡು, ಓಡು ಓಡು, ಬಾ ಬಾ ಬಾ, ಓಡು ಬಾ, ಓಡು ಓಡು. ಎಲ್ರ ಹೋದ್ರಿ? ಅಯ್ಯೋ ಅಮ್ಮ, ಏನ್ ಹೇಳ್ತಾ ಇದ್ದಾಳೆ ಇವಳು? ಯಾರು ಇವನು? ಸಾಹೇಬ್ರ ಮನೆ ಬಂದ ಹಿಂಗೆ ಬಿದ್ದಿದ್ದಾರೆ. ನೀರು ತಗೊಂಡ್ ಮಗ ಕುಟ್ಟ. ಎದ್ದೇಳೋ ಎದ್ದೇಳೋ. ನೀರ್ ಹಾಕಿ ಎಪ್ಸೋ ಅನ್ನ. ನೀರ್ ಹಾಕಿದ್ರು ಎದ್ದೇಳ್ತಿಲ್ವ? ಇಲ್ಲಿ ಬಿದ್ದಿದ್ದಾನೆ, ಏನಾಗಿರ್ಬೋದು? ಗಾಡಿ ತಗೊಂಡ್ ಬರೋ, ಅದ್ರಲ್ಲಿ ಹಾಕೊಳ್ಳಿ. ಬೇಗ ಬನ್ನಿ, ಬೇಗ ಎತ್ತಿ. ಮುಂದೆ ಬಾ, ಮುಂದೆ ಬಾ. ಹಾಕಿ ಗಾಡಿ ತೆಗಿ ಬೇಗ. ಎತ್ತರೋ, ಹುಷಾರು. ಮೇಲೆ ನೋಡ್ಕೊಡು ಹುಷಾರು. ನಿಧಾನ ಹಾಕಿ. ಎಳಿ ಎಳಿ. ಹೋಗಿ.
ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನಗೆ ಓಟ್ ಹಾಕ್ಬೇಕು. ಬರ್ತೀರಿ ಸರ್. ಹಾಯ್ ಫ್ರೆಂಡ್ಸ್. ನಮ್ಮ ವಿಜಯನಗರ ಕಾಲೇಜಿನ ಕೋಯಿಡ್ ಆಗಿ ಬದಲಾಯಿಸ್ತೀವಿ. ಯಾರವನು? ಈ ಕಾಲೇಜ್ ಹುಡುಗರಣ. ಎಲ್ರು ಓಟ್ ಹಾಕ್ಬೇಕು. ಸಾರಿ ಬ್ರೋ, ಸಾರಿ. ಬಾಟ್ಲು ಬಿದ್ರೆ ಹೊಡೆದೋಗಿರೋದು. ವಿಜಯ್ ವೋಟ್ ಮಾಡ್ರೋ. ವಿಜಯ್ ವೋಟ್ ಮಾಡಿ, ಮರಿಬೇಡಿ. ವಿಜಯ್ ವೋಟ್ ಮಾಡಿ. ವಿಜಯ್ಗೆ ಓಟ್ ಹಾಕಿದ್ದೀನಿ. ನೋಡ್ಕೊಳ್ಳಿ. ನೆನಪಿಂದ ವಿಜಯ್ ಓಟ್ ಹಾಕ್ಬೇಕು. ನಿಲ್ಲ ಲೋ, ಐಡಿ ಕಾರ್ಡ್ ಅಲ್ಲೇ ಐಡಿ ಕಾರ್ಡ್ ಮರ್ತ್ ಬಂದ್ಬಿಟ್ಟಿದ್ದೀನಿ ಸರ್. ಏನ್ ಓದ್ತಾ ಇದ್ಯಾ ನೀನು? ಸರ್ 15ನೇ ಕ್ಲಾಸ್ ಅಲ್ಲಿ ಓದ್ತಿದ್ದೀನಿ ಸರ್. ಏನ? 15ನೇ ಕ್ಲಾಸ್ ಪಾಸ್ ಸರ್. ನಾವು ಅಪ್ಪನ ಹತ್ರ ಹೋಗಿ ನಾವು ಗೆದ್ದೆ ಅಂತ ಹೇಳ್ಬೇಕು. ನೋಡ್ಕೊಳ್ಳಿ. ಯಾಕೋ ನಮ್ ಪ್ರಾಣ ತಿಂದಿದ್ದೀರಾ? ಎಲ್ಲ ಹತ್ರ ಇದ್ದಾತಾನೆ. ನೋಡ್ರಿ, ಎಲ್ರು ನನಗೆ ಓಟ್ ಹಾಕ್ಬೇಕು. ಮರಿಬಾರ್ದು, ವಿಜಯ್ ಓಟ್ ಹಾಕ್ಬೇಕು. ಕಾರ್ಡ್ ಸರಿಯಾಗಿ ಇಟ್ಕೊಳ್ಳೋ. ಯಾರ್ಯಾರು ಓಟ್ ಹಾಕಿದ್ದೀರಾ ಏನು ನೋಡ್ಕೊಂಡು ಹಾಕ್ರಿ. ಮಕ್ಕಳೇ, ಅರ್ಥ ಆಯ್ತಾ? ಸರ್, ಪೋಲಿಂಗ್ ಎಷ್ಟು ಗಂಟೆವರೆಗಿರುತ್ತೆ? 3:30 ತನಕ ಆಗುತ್ತೆ ಮೇಡಮ್. ಪ್ರಿನ್ಸಿಪಲ್ ನೋಡ್ಬೇಕಿತ್ತು. ಪ್ರಿನ್ಸಿಪಲ್ ಅವ್ರ ರೂಮಲ್ಲಿ ಇದ್ದಾರೆ ಮೇಡಮ್. ಪ್ರೇಯಿಂಗ್ ಫಾರ್ ನೇಸಮಣಿ. ಈ ಕಾಲೇಜ್ ಎಲೆಕ್ಷನ್ ನ ವೋಟಿಂಗ್ ಕೌಂಟಿಂಗ್ ನ ಶುರು ಮಾಡಲಾಗಿದೆ. ಡಿಪಾರ್ಟ್ಮೆಂಟ್ ಇಲೆಕ್ಷನ್ ಆಫೀಸ್ ಸರ್ಟಿಫಿಕೇಟ್ ಕೊಡಿ. ವೋಟಿಂಗ್ ಎಲ್ಲ ಮುಗಿತಲ್ವಾ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೊರಡಿ. ನಿನ್ನೆ ತನಕ ಕಿತ್ತಾಡ್ತಾ ಇದ್ರು ಇವರು. ಈಗ ನೋಡಿ ಹೇಗೆ ಒಂದಾಗ್ಬಿಟ್ಟಿದ್ದಾರೆ. ಏನು ಆಗದೆ ಇರೋ ರೀತಿಲಿ. ಈ ವರ್ಷ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಎಲೆಕ್ಷನ್ ಅಲ್ಲಿ ವಿನ್ ಆಗಿರೋ ಎಲ್ಲರಿಗೂ ನಮ್ ಕಡೆದಿಂದ ಒಂದು ವಿಶೇಷ ಇದೆ. ಅದೇ ಸಮಯದಲ್ಲಿ ಸ್ಟೂಡೆಂಟ್ ಚೇರ್ಮನ್ ನೀವು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ದೀರಾ ಅಂತ ಹೇಳಿ. ಸೊ ಇಲ್ಲಿ ನೀವು ಯಾರು ಚೇರ್ಮನ್ ಆಗ್ಬೇಕಂತಿದ್ದೀರಾ? ಪೊನ್ ಗಣೇಶ್. ವಿಜಯ್. ಇಲ್ಲೋಡು, ನೀನ್ ಕನ್ಸ್ ಮಾಡಿರೋದ್ರ ಮೇಲೆ 5 ಪೌಂಡ್ ಸೈನು ನನ್ನನ್ನು ಗೆಲ್ಸಿದೆ ಅಂತಂದ್ರೆ 2 ಲಕ್ಷ ಕಾಸು ಇಟ್ಕೊಳ್ಳೋ. ಅದೇನೆ ನಿನಗೂ ಓಕೆನಾ? ಇವಾಗ ಪವನ್ ಗಣೇಶ್ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರಾ ಕೈ ಎತ್ತಿ ಮೇಲೆ? 1 2 3 4 5. ನೆಕ್ಸ್ಟ್ ವಿಜಯ್ 11. ಕಂಗ್ರಾಟ್ಸ್ ವಿಜಯ್. ಥ್ಯಾಂಕ್ ಯು ಸರ್. ಈ ಅಕಾಡೆಮಿಕ್ ಇಯರ್ ಅಲ್ಲಿ 180 ಡೇಸ್ ವರ್ಕಿಂಗ್ ಡೇಸ್. ಅಂಡರ್ಸ್ಟ್ಯಾಂಡ್? ಆ 180 ಡೇಸ್ ಅಲ್ಲಿ 1 ಡೇ ಕೂಡ ವೇಸ್ಟ್ ಆಗಬಾರ್ದು. ಶೋರ್. ಓಕೆ, ಐಡಿಸ್ ನ ಕರೆಕ್ಟ್ ಆಗಿ ನೋಡಿ. ಸೋಲ್ಸಿದ್ದಾರೆ. ಹೊಡಿರ ಅವನಿಗೆ.
ಇವರಲ್ಲ ಸರ್, ಇವರೆಲ್ಲ ಭಕ್ತರು ಸರ್ ಇಲ್ಲಿ. ಏನಪ್ಪಾ ಕಾಲೇಜ್ ಹುಡುಗರೆಲ್ಲ ಈ ಕಡೆ ಬಂದಿದ್ದೀರಾ? ಕಾಲೇಜ್ ಚೇರ್ಮನ್ ಎಲೆಕ್ಷನ್ ಗೆದ್ದಿದ್ದಕ್ಕೆ ರ್ಯಾಲಿ ಮಾಡೋಣ ಅನ್ಕೊಂಡಿದ್ದೀವಿ. ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳೋಣ ಅಂತ ಬಂದ್ವಿ. ಒಂದು ರಿಕ್ವೈಸೇಷನ್ ಲೆಟರ್ನ ಬರೆದ್ಬಿಟ್ಟು ಪತ್ರ ನನ್ನ ಕೈಲಿ ಕೊಟ್ಬಿಟ್ಟು ಹೋಗು. ತಗೋಪ್ಪ ಪೇಪರು. ಮಗ ನೀನ್ ಬರ್ದ್ಬಿಡು. ಹಾ ಸರಿ ಮಚ್ಚ. ತಗೋ ಪೆನ್ನು. ಬೇಡ ಸರ್, ಪೆನ್ ನನ್ನ ಹತ್ರ ಇದೆ. ಅಲ್ಲೆಲ್ಲಿ? SBI ATM ಪಕ್ಕದಲ್ಲಿ ಸರ್. ಅಲ್ಲೊಬ್ಬ ಬಾಯಿ ಅಂಗಡಿ ತಾನೇ ಇರೋದು? ಬಾಯಿ ಅಂಗಡಿ ಮಾಡಿ ಮೇಲೆ ಸರ್. ಸಲೀಂ ಬಾಯಿ ಮನೆನಾ? ಸಲೀಂ ಬಾನ್ ಪಕ್ಕದಲ್ಲಿ ಧನಪಾಲ್ ಮನೆ ಸರ್. ಧನಪಾಲ್ ಮಗನ ನೀನು? ಮತ್ತ ಶಕ್ತಿ ಮೆನ್ಷನ್ ಅವರು ನಿಮ್ಗೆ ರಿಲೇಷನ್? ಮಾವ ಸರ್. ಮಾವನ? ಲೇ ನಿನ್ನ ನೆಂಟ ಕಣೋ, ಇಲ್ಲಿ ಮೇಲ್ಗಡೆ ಕೂತ್ಕೊಳ್ಳೋ. ಲೇ ನಿನ್ನ ನೆಂಟ ಮೇಲ್ ಕೂತ್ಕೋ, ಕೆಳಗಡೆ ಕೂತ್ಕೋಬೇಡ. ಸರಿಯಾಗಿ ಕೂತ್ಕೊಳ. ಮಾಮ ಅಂತ ಕರಿಯೋ. ಸರಿ ಮಾಮ. ಪಕೋಡ ತಿನ್ನ. ತಿನ್ನೋ. ನಮ್ಮ ಕಡೆ ನೀನು ಪೊಲೀಸ್ನ ಬರೀ ಫ್ರೆಂಡ್ ಮಾತ್ರ ಮಾಡ್ಕೋಬಹುದು ಅನ್ಕೊಂಡಿದ್ದೆ. ಇಷ್ಟು ದಿನ ಮಾಮ ಮಾಮ ಅಂತ ಕರಿತಾ ಇದ್ವಿ, ತಾಯಿ ತಮ್ಮ ಅಂತ ಕರಿ ಅಂತಿದ್ದಾನೆ. ತುಂಬಾ ಕಷ್ಟ ಆಗುತ್ತೆ ಮಗ. ಎಷ್ಟು ರೇಗ್ಸಿದೀವಿ ಮಗ. ಪಕೋಡ ಕೊಡಿ ಸರ್. ತಗೊಂಡ್ತೀನ ಎಲ್ಲದಕ್ಕೂ ಪಕೋಡ. ಥ್ಯಾಂಕ್ ಯು ಸರ್. ಏಯ್, ಆಸಿಡ್ ಹಾಕ್ತಾನೆ ಎಲ್ರು ಇದ್ದಾನೆ? ಆಸಿಡ್ ಹಾಕ್ತಾನೆ ಯಾರು? ಸರ್ ಇಲ್ಲ ಇದ್ದಾನೆ ಸರ್. ಇಂತ ಲೋಫರ್ ನನ್ ಮಗನ ಕುತ್ಕೊಂಡ್ ಮಾತಾಡ್ತಿದ್ಯಾ? ಮಾಮನ? ಸರ್ 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 ಬೇಡ ಸರ್. ಸರ್ 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 ಪ್ಲೀಸ್ ಸರ್. ಸರ್ 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 ಬೇಡ ಸರ್ ಪ್ಲೀಸ್ ಸರ್. ಸರ್ ಅಯ್ಯೋ ಸರ್ ಲವ್ ಮಾಡ್ತೀನಿ ಅಂತ ಹೇಳಿ ಟಾರ್ಚರ್ ಮಾಡಬಾರ್ದು. ಆ ಹುಡುಗಿ ಲವ್ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಬಿಟ್ಟು ಹೋಗ್ಬೇಕು ತಾನೆ. ಅದನ್ನ ಬಿಟ್ಟು ಆಸಿಡ್ ಹಾಕ್ತೀಯಾ? ಮಗ ಪೊಲೀಸ್ ಯಾವತ್ತು ಫ್ರೆಂಡ್ಸ್ ಎಲ್ಲ ಬಿಟ್ರು ಯಮ. ಸರ್ ಸರ್ ಪ್ಲೀಸ್ ಸರ್. ಆಸಿಡ್ ಇಂದ ಆಗೋ ನೋವು ಗೊತ್ತಾನೋ ನಿನಗೆ? ಕಣ್ಣು ಹೋಗುತ್ತೆ, ಮಾತಾಡಕ್ಕಾಗಲ್ಲ. ಆ ನರ್ಕನ ನೋಡಿದಾಗ್ಲೇ ಅವ್ರು ಅನ್ಭವಿಸೋ ನೋವು ಗೊತ್ತಾಗದ್ ನಿನಗೆ. ಆ ಹುಡುಗಿ ಜೀವನನ ಒಂದೇ ನಿಮಿಷದಲ್ಲಿ ನಾಶ ಮಾಡಿದ್ಯಾ ನೀನು. ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್. ಸರ್ ಸರ್, ಅಕ್ಯೂಸ್ಡ್ ಇಂದ ರಿಕವರ್ ಮಾಡಿದ ಆಸಿಡ್ ಬಾಟಲ್. ನೋಡ್ಕೊಂಡು ಹೋಗು. ಅಯ್ಯೋ ನೋಡ್ಕೊಳ್ಳಿಲ್ಲ. ಸಾರಿ ಬಾಟಲ್ ಹೊಡೆದೋಗ್ತಿತ್ತು. ಸಾರಿ ಸರ್. ಏಯ್, ಇವನ್ನ ಈ ಕೇಸಲ್ಲಿ ಬುಕ್ ಮಾಡಬೇಡಿ. ಇದ್ರಲ್ಲಿ ಶಿಕ್ಷೆ ಜಾಸ್ತಿ ಆಗಲ್ಲ. ಇವನ್ನ ಬೇರೆ ಒಂದು ಕೇಸಲ್ಲಿ ಫಿಟ್ ಮಾಡಿ ಓಡಕ್ ಬಿಟ್ಟು ಶೂಟ್ ಮಾಡೋಣ. ಒಳಗಾಕ್ರೋ. ಬಿಡಿ ಸರ್. ಹೋಗಯ್ಯ. ಸರಿ ಸರ್. ನೀವೆಲ್ಲ ಯಾರು? ನ್ಯೂ ಆರ್ಟ್ಸ್ ಕಾಲೇಜ್ ಸ್ಟೂಡೆಂಟ್ ಸರ್. ಓ, ಏನಕ್ಕೆ ಬಂದಿದ್ದೀರಾ? ಪರ್ಮಿಷನ್ಗೋಸ್ಕರ ಬಂದಿದ್ವಿ ಸರ್. ಏನ್ ಪರ್ಮಿಷನ್? ನನ್ನ ಫ್ರೆಂಡು ಕಾಲೇಜ್ ಚೇರ್ಮನ್ ಆಗಿ ಗೆದ್ಬಿಟ್ಟಿದ್ದಾನೆ ಸರ್. ಅದನ್ನ ಸೆಲೆಬ್ರೇಟ್ ಮಾಡಕ್ಕೆ ರ್ಯಾಲಿಗೆ ಪರ್ಮಿಷನ್ ಕೇಳಕ್ ಬಂದ್ವಿ ಸರ್. ಆಹಾ. ಸರ್ ಕೊಡ್ಬೇಡಿ ಸರ್. ಆಯ್ತಾ, ಹೋಗೋ ಹೋಗೋ, ನಡಿ ಹೋಗಿ. ಸುಮ್ಮನೆ ರಾಯ. ಹೌದು, ಈ ಮೆರವಣಿಗೆನ LICಯಿಂದ ಸ್ಟಾರ್ಟ್ ಮಾಡಿ 1000 ಲೈಟ್ಸ್ ದಾರಿಯಾಗಿ ನಿಮ್ಮ ಕಾಲೇಜ್ ಹೋಗ್ಬೋದಲ್ಲ? ಹೋಗ್ಬೋದು ಸರ್. ಅದನ್ನ ಬಿಟ್ಬಿಟ್ಟು SIT ಕಾಲೇಜ್ ದಾರಿಯಾಗಿ ಯಾಕೆ? ಇಲ್ಲಿ ನೋಡಿ, ಪರ್ಮಿಷನ್ ನಾನು ಯಾವ ದಾರಿಲಿ ಕೊಡ್ತೀನೋ ಅದೇ ದಾರಿಲಿ ಹೋಗ್ಬೇಕು. ಓಕೆ? ಸರಿ ಸರ್. ಮಚ್ಚಿ ಗೆದ್ದಾಯ್ತು, ಮಾಲೆಯ ಹಾಕಾಯ್ತು, ಸದ್ದನು ಮಾಡುತ್ತಾ ಸೆಣಸಾಡಲು ಹೋಗೋಣ. ಗೆದ್ರೆ ಎತ್ತಿ ಬಿಟ್ಟು ಕಾಲರನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ಗೆದ್ರೆ ಎತ್ತಿ ಬಿಟ್ಟು ಕಾಲರನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ನಮ್ಮ ಎದುರು ನೀನು ನಿಲ್ಲಲೇ ಬೇಡ, ಸುಮ್ಮನೆ ಬಂದು ಬಾಲ ಅಲ್ಲಾಡಿಸ್ಬೇಡ. ಎದ್ದು ಬಿದ್ದು ನಿಂತು ಸದ್ದು ಮಾಡಬೇಡ, ರಕ್ತ ಸುರಿಸುವೆವು ಬಾಯಿ ಬಿಡಬೇಡ. ಅಡಗಿಸುವೆ ಸೊಕ್ಕನು, ಎಕ್ಕ ಸಕ್ಕ ಇಳಿಸುವೆ,
ಬ್ಯಾನರ್ನು ಹಾಕು ನೀಗ, ಹೇಳೋ ಕೇಳೋರು ಯಾರು ಇಲ್ಲ. ಸ್ವತ್ತು ಗಿತ್ತೆಲ್ಲ ಬೇಕೆಂಬುದಿಲ್ಲ, ಎಲ್ಲ ಮರೆಯೋಣ ಕಾಲೇಜಲ್ಲೀಗ. ಗೆದ್ದು ಖುಷಿಯಿಂದ ಹಾರಾಡಿ ಕುಣಿವ, ಮತ್ತೆ ಬೇರೇನು ಬೇಡ ಈಗ. ಸಿಂಗಲ್ ಆಗಿ ಎಲ್ಲ ನಿಂತು ಮಿಂಗಲ್ ಆಗಿ ಕುಣಿವ, ಸ್ವಲ್ಪ ಹೊತ್ತು ಎಲ್ಲೇ ನಿಂತು ಕ್ಲಾಸು ಮರೆತು ನಲಿವ. ಅಡಗಿಸುವೆ ಸೊಕ್ಕನು ಎಕ್ಕ ಇಳಿಸುವೆ, ನಮ್ಮ ಎದುರು ಎದ್ದು ನಿಂತ್ರೆ ಎಗರಿ ಬಿಡುವೆ ಒತ್ತರೆ. ನಾವೇ ಈಗ ಅಂಪೈರ, ಇಲ್ಲಿ ನಾವೇ ಈಗ ಅಂಪೈರ. ಗೆದ್ರೆ ಎತ್ತಿ ಬಿಟ್ಟು ಕಾಲರನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ಗೆದ್ರೆ ಎತ್ತಿ ಬಿಡು ಕಾಲರನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ಕಾಲೇಜ್ ಹುಡುಗಿರು ನಡೆದಾಡೋ ರೋಡು, ಸ್ಪೀಡು ಬ್ರೇಕರ್ನು ಬೇಕಾಗಿಲ್ಲ. ಹುಡುಗರು ಹಿಂದಿಂದೆ ಹೋಗ್ತಿದ್ರೆ ನೋಡು, ಬೈಕು ಸೈಕಲ್ ಆಗೋಯ್ತಲ್ಲ. ಬುಕ್ಕು ಓದೋದ ಮರೆತರು ಕೂಡ, ಫಿಗರನು ಓದೋದ ಮರೆಯೋದಿಲ್ಲ. ಹರಿಯಸಿದ್ರು ಲವ್ವಲ್ಲಿ ಗೆಲ್ಲುತ್ತಾ, ರೋಮಿಯೋ ಜೂಲಿಯಟ್ ಆಗೋದಿಲ್ಲ. ಇತ ಹುಡುಗಿರೇ ಇಲ್ಲ ಅಂದ್ರೆ ಕಾಲೇಜ್ ಲೈಫ್ ಬೋರ್ಡು, ನಮ್ಮ ಮನಸ್ಸಿನಲ್ಲೇ ಕುಡಿಯ ಕಟ್ಟಿ ಕೈ ಮುಗಿಬೇಕು ನೋಡು. ಗೆದ್ರೆ ಎತ್ತಿ ಬಿಡು ಕಾಲರನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ಗೆದ್ರೆ ಎತ್ತಿ ಬಿಡು ಕಾಲರನ್ನು ಮಚ್ಚ, ಅಲ್ಟಿಮೇಟ್ ಈಗ ನಮ್ಮ ಕಾಲೇಜ್ ಮಚ್ಚ. ನಮ್ಮ ಎದುರು ನೀನು ನಿಲ್ಲಲೇ ಬೇಡ, ಸುಮ್ಮನೆ ಬಂದು ಬಲ ಅಲ್ಲಾಡಿಸ್ಬೇಡ. ಎದ್ದು ಬಿದ್ದು ನಿಂತು ಸದ್ದು ಮಾಡಬೇಡ, ರಕ್ತ ಸುರಿಸುವೆವು ಬಾಯಿ ಬಿಡಬೇಡ. ಅಡಗಿಸುವೆ ಸೊಕ್ಕನು ಎಕ್ಕ ಇಳಿಸುವೆ, ನಮ್ಮ ಎದುರು ಎದ್ದು ನಿಂತ್ರೆ ಎಗರಿ ಬಿಡುವೆ ಒತ್ತರೆ. ಅಡಗಿಸುವೆ ಸೊಕ್ಕನು ಎಕ್ಕ ಇಳಿಸುವೆ, ನಮ್ಮ ಎದುರು ಎದ್ದು ನಿಂತ್ರೆ ಎಗರಿ ಬಿಡುವೆ ಒತ್ತರೆ. ಪಾಪ ಗಣೇಶ್ ಮೂರ್ತಿ, ಅಣ್ಣ ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ವಿಷಯ ಕೇಳಲ್ಲ. ಏನು? ಈ ಕೃತ್ಯ ನಡೆದಿರೋದು ನಿಮ್ಮ ಮನೆ ಮುಂದೆ. ನಿಮ್ಮನ್ನ ಕೊಲ್ಲೋಕ್ ಬಂದವನ್ನ ನಿಮ್ಮ ಹುಡುಗರು ಯಾರಾದ್ರೂ ಏನಾದ್ರೂ ಮಾಡಿರಬಹುದು ಅಂತ ಸಣ್ಣ ಡೌಟ್. ಅವನೀಗ ಅನ್ಕಾನ್ಶಿಯಸ್. ಅವ್ನ್ ಕಾನ್ಶಿಯಸ್ ಬಂದ್ಮೇಲೆ ಇದೆಲ್ಲ ಏನು ಅಂತ ನಾನು ವಿಚಾರಣೆ ಮಾಡ್ಬೋದು. ಕಾನ್ಶಿಯಸ್ ಬರೋಷ್ಟರಲ್ಲಿ ಸೆಮಿ ಕಾನ್ಶಿಯಸ್ ಅಲ್ಲಿ ನಾನೇ ಹಾಗೆ ಮಾಡಿದೆ ಅಂತ ನಂಗೆ ಮರಣದಂಡನೆ ಕೊಟ್ಟು ಬಿಟ್ರೆ ಏನಣ್ಣ? ನನಗೆ ಯಾರೋ ಕೆಟ್ಟದ್ ಮಾಡ್ಬೇಕು ಅಂತಾನೆ ಯಾರೋ ಹೊಡೆದು ನನ್ನ ಮನೆ ಮುಂದೆ ಹಾಕಿದಾರ. ಅರ್ಥ ಆಗ್ಲಿಲ್ವೇ? ಮುಂದಿನ ಎಲೆಕ್ಷನ್ ಅಲ್ಲಿ MLA ಸೀಟ್ ತಗೊಳೋದಕ್ಕೆ ನಾನು ಏನ್ ಕಷ್ಟ ಪಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತಿದೆ. ನಾನ್ ಸೀಟ್ ತಗೊಂತೀನಿ ಅಂತಾನೆ 5 ನಿಮಿಷದಲ್ಲಿ ಇದ್ ಸಿಗ್ಬಾರ್ದು ಅಂತನೋ ಅಥವಾ ಬೇರೆ ಯಾರೋ ಈ ರೀತಿ ಮಾಡಿರ್ಬೋದು. ಈಗಿರುವಾಗ ನನ್ ಮೇಲೆ ಕೇಸ್ ಹಾಕಕ್ಕಾಗತ್ತಾ? ಈ ರೀತಿ ಇರೋರ್ನೆಲ್ಲ ಜಗಳ ಮಾಡ್ಕೊಂಡಿರೋರ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಹಾಕ್ಬಿಟ್ಟು ನನಗೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಹೀಗ್ ಮಾಡಿದ್ರೆ ರೀತಿ ಎಲ್ಲ ನಡೆಯೋಲ್ಲ ಅಣ್ಣ. ಗಣೇಶ್ ಮೂರ್ತಿ ಅವ್ ಕೈಲಿ ಕಚ್ಚಿಸ್ಕೊಂಡು ಇರ್ತಾನೆ, ಏನು ಆಗದಿರೋನು ಹಾಗೆ ಇರ್ತಾನೆ. ಸರಿ ಬಿಡಿ, ನೀವು ನಿಮ್ ಕಡೆ ವಿಚಾರಿಸಿ, ನಾನು ನನ್ನ ಕಡೆಯಿಂದ ವಿಚಾರಿಸ್ತೀನಿ. ಹಲೋ, ಹಣ ಹೇಳಿ ಸರ್. ಅವ್ನು ಬರ್ತಿದ್ದಾನೆ ಸರ್. ಒಂದು ನಿಮಿಷ. ಅವ್ನು ನಿಲ್ಸಿಲ್ಲ ಸರ್. ನಿಲ್ಸಯ್ಯ. ಓಕೆ ಸರ್. ಅಣ್ಣ, ಅಕ್ಯೂಸ್ಡ್ ಯಾರು ಅಂತ ಗೊತ್ತಾಗಿದೆ, ನೀವೇನು ಚಿಂತೆ ಮಾಡಬೇಡಿ. ಇಲ್ಲಪ್ಪ ನಿಲ್ಲು. ಅವನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀನಿ. ಅವನ್ನ ಅರೆಸ್ಟ್ ಮಾಡ್ಬಿಟ್ಟು ನಿಮ್ಮನ್ನ ಈ ಕೇಸಿಂದ ರಿಲೀವ್ ಮಾಡ್ತೀನಿ. ಯಾವ ಕಡೆಯಿಂದ ಬರ್ತಿದ್ಯಾ ಸರ್? ನಾನು ನೋಡ್ಕೋತೀನಿ ಸರ್. ಏನಪ್ಪಾ ಬರ್ತಿದ್ಯಾ ನೀನು? ನೀನು ವಿಮೆನ್ಸ್ ಕಾಲೇಜ್ ಹತ್ರ ತಾನೇ ಹೋಗ್ತಾ ಇದ್ಯಾ? ಎಕ್ಸಾಮ್ ಟೈಮ್ ಆಗ್ತಾ ಇದೆ, ಸ್ವಲ್ಪ ಡ್ರಾಪ್ ಮಾಡ್ತೀಯಾ? ಇಲ್ಲ, ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ. ಪ್ಲೀಸ್ ಅಪ್ಪ. ನಂದಿನಿ ಬಾ. ಹತ್ಕೋ ಬಾ, ಅಣ್ಣನ್ ಗಾಡಿ ಹತ್ತು. ಅಣ್ಣನ ಈ ಸ್ಕ್ರೂ ವಿಜಯ್ ಬೈಕಿಂದ ಬಿದ್ದಿರೋ ಸ್ಕ್ರೂ ತಾನೇ ಇದು. ಏಯ್, ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು. ಯಾವಾಗಲೂ ನಡೆದೇ. ಎಕ್ಸಾಮ್ ಚೆನ್ನಾಗಿ ಬರಿ ಆಯ್ತಾ? ನೋ ಪ್ರಾಬ್ಲಮ್.
ಹೌದು ಪ್ರಾಕ್ಟಿಕಲ್ಸ್ ಮಾಡಿಲ್ಲ ಅಂದ್ರೆ ಪ್ರಾಣ ತೆಗಿತಾಳೆ. ಹಾಯ್ ವಿಜಯ್. ಹಾಯ್. ಈ ಮಧು ನಿನಗ್ ವಿಜಯ್ ಗೊತ್ತಾ? ವಿಜಯ್ ಗೊತ್ತಿಲ್ದೇ ಇರೋರು ಈ ಊರಲ್ಲಿ ಯಾರು ಇದಾರಾ? ಕಾಲೇಜ್ ಚೇರ್ಮನ್ ಕಣೆ. ಥ್ಯಾಂಕ್ಸ್. ನಮ್ಮಮ್ಮ ನಿಮ್ಗೆ ಅಣ್ಣ ಅನ್ನೋ ಅಂದಿದ್ದಕ್ಕೆ ಬೇಜಾರ್ ಮಾಡ್ಕೋಬೇಡಿ. ಛೇ ನಾನು ಯಾಕೆ ಅದಕ್ಕೆಲ್ಲ ಫೀಲ್ ಮಾಡ್ಕೋತೀನಿ. ನಮ್ಮ ಕಡೆ ಅಣ್ಣ ಅಂದ್ರೆ ಅವತ್ತೇ ಮ್ಯಾಟ್ರ್ ಮುಗಿಸ್ತೀವಿ. ತಮ್ಮ ಅಂದ್ರೆ ಒಂದು 4 ದಿನ ತಳ್ಳ ಹಾಕ್ತೀವಿ. ಹೋಗು ಫಸ್ಟ್ ಹೋಗು ನೀನು. ಥ್ಯಾಂಕ್ಸ್. ಟೇಕ್ ಕೇರ್. ಇಲ್ಲಿ ಯಾರಮ್ಮ ಸುಮತಿ? ನಿನ್ ಗಂಡ ತಾನೆ? ಒಂದ್ಸಲ ಸರಿಯಾಗಿ ನೋಡ್ಕೊಳಮ್ಮ. ತಗೋ ಇದ್ರಲ್ಲಿ ಸೈನ್ ಮಾಡು. ಲೇ ಇವನೇ ವಿಜಯವನ್ನ ಸಾಯಿಸಿದಾನೆ ಅಂತ ಅವನ್ನೇನಾದ್ರು ಜೈಲ್ಗೆ ಹಾಕ್ಬಿಟ್ರೆ? ಏಯ್ ಹಂಗೆಂಗೆ ಹೇಳಕ್ಕಾಗುತ್ತೆ? ವಿಜಯನ ಸಾಯಿಸೋದಕ್ಕೆ ನಾವು ಇಬ್ರು ಹೋಗಿದ್ವಿ. ಅವ ಹೊಡೆದಿರೋ ಏಟಿಗೆ ಇವ್ ಸತ್ತು ಹೋದ. ಈ ತರ ಎಲ್ಲ ಹೇಳಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಲ್ವಾ? ಅದು ಬಿಟ್ಟು ಕೊಲೆ ಮಾಡಕ್ಕೆ ಯಾರು ಕಳ್ಸಿದ್ರು ಹಾಗೆ ಹೀಗಿಂದ 108 ಕ್ವಶನ್ ಕೇಳಲ್ವಾ ಅವರು? ಪೊಲೀಸರು ಬಂದ್ರು ಮೊದಲು ಇಲ್ಲಿಂದ ಹೊಡ್ ನೀನು. ಫಾರ್ಮಾಲಿಟೀಸ್ ಎಲ್ಲ ಮುಗಿತಾ? ಗಾಡಿ ಬರ್ತಾ ಇದೆ ಸರ್. ಶಿವರಾಮ್ ಅವರೇ, ನೀವು ಜೊತೆಗೆ ಇದ್ದು ಬಾಡಿ ಕ್ರಿಮೇಟ್ ಮಾಡ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಸ್ಟೇಷನ್ಗೆ ಸರಿ ಬನ್ನಿ. ಸರ್. ಸರ್ ಯಾವನಾದ್ರೂ ಹಿಡಿದು ಒಳಗೆ ಹಾಕ್ಬಿಟ್ಟು ಕೇಸ್ ಮುಚ್ಚಿಬಿಡಿ ಸರ್. ಬಿಡು, ನಾನು ನೋಡ್ಕೋತೀನಿ. ನೀನೇನು ಚಿಂತೆ ಮಾಡಬೇಡ. ಅಯ್ಯವ್ರೆ ಇದು ನಾನು ಒಂದ್ಸಲ ಚೆಕ್ ಮಾಡಿ ನೋಡಿ. ಅಯ್ಯವ್ರೆ ಇಲ್ಲಿಂದಾನೆ ಮಂಗಳೂರಿಗೆ ಮತ್ತೆ ಚಿತ್ರದುರ್ಗಕ್ಕೆ ಮಣ್ಣು ಹೋಗುತ್ತಯ್ಯ. ಸರಿ ಅಂತ ಹೇಳಿದ್ರೆ 100 ರೋಡ್ ನಾವು ವರಸೆಯಾಗಿ ಕಳ್ಸಿಬಿಡ್ತೇನಯ್ಯ. 50 ಲೋಡ್ ಬರೋದಕ್ಕೆ ಹೇಳು. ಹಾ ಸರಿ ಅಪ್ಪ. ಅಪ್ಪ ನಮ್ಮ ಪೋಸ್ಟ್ ಮೇಲೆ ಪೋಸ್ಟ್ ಹಾಕಿದವನು ಬರ್ತಿದ್ದ ನೋಡಪ್ಪ. ಲೇ ನಿಲ್ಸ ಅವನ್ನ. ತಮ್ಮ ಕಾಲೇಜಿಗೆ ನಾಯಕ ಆಗ್ಬಿಟ್ರ ರಾಜ್ಯಕ್ಕೆ ರಾಜ ಅಂತನ? ನೀನು ಪೋಸ್ಟ್ ಅಂಟಿಸುವಾಗ ಅಲ್ಲಿ ಯಾರ ಪೋಸ್ಟ್ ಇರುತ್ತೆ, ಏನ್ ಅನ್ಸ್ಬೇಕು ಅನ್ನೋದನ್ನ ಗೊತ್ತಿರ್ಬೇಕಲ್ವಾ? ನನ್ನ ಪೋಸ್ಟ್ ಮೇಲೆ ಅನ್ಸಿದ್ಯಾ? ನೋಡ್ಕೊಂಡು ಅನ್ಸ್ಬೇಕಿತ್ತಲ್ವಾ? ಏಯ್ ನಾವೆಲ್ಲ ಮಣ್ಣಿನ ವ್ಯಾಪಾರ ಮಾಡೋರು. ಯಾರಿಗೆ ಗೊತ್ತಿಲ್ದಂಗೆ ಹೂತಾಕ್ಬಿಡ್ತೀವಿ. ಸಾಕ್ಷಿ ಕೂಡ ಸಿಗಲ್ಲ ಮಗನೇ. ಸಾಯಿಸಾಕ್ಬಿಡ್ತೀನಿ ನನ್ಗೆ. ಜಾಂಬವಂತನ ತಾಯಿ ಮತ್ತು ರುಕ್ಮಿಣಿಯ ಸಂವಾದದಲ್ಲಿ ರುಕ್ಮಿಣಿ ಯಾವಾಗ್ಲೂ ಏನ್ ಹೇಳ್ತಾ ಇದ್ಲು ಅಂದ್ರೆ, ನನ್ನ ಮಗಳು ನಿನ್ ಮಗನ್ ತರ ಅಲ್ಲ, ನನ್ನ ಮಗಳು ಎಲ್ಲರಿಗಿಂತ ದೊಡ್ಡ ವ್ಯಕ್ತಿ ಆಗ್ತಾಳೆ ಅಂತ ಹೇಳ್ತಾ ಇದ್ದ. ಸರ್ ಅವ್ರೇನ್ ದೊಡ್ಡ ಪುರುಷತ್ವವಾದಿನ? ಹುಡುಗರಿಗೆ ಮಾತ್ರ ಬದಲಾಗ್ಬೇಕು ಅಂತ ಹೇಳ್ತಿದ್ದಾರೆ, ಹುಡುಗಿರಿಗೆ ಯಾಕೆ ಹೇಳಿಲ್ಲ? ಹಂಗೇನಲ್ಲಪ್ಪ, ನಿನ್ನಂತ ಕೆಟ್ಟವ್ರು ದೊಡ್ಡವರಾದ್ರೆ ಇದೇ ತರ ಆಗದ್ ನೋಡು. ಅದಕ್ಕೆ ಅವ್ರು ಆ ತರ ಹೇಳಿದ್ ನೋಡು. ಲೇ ಮಚ್ಚ ಬೇಗ ಬರೋ. ಹೋಗ್ತಾ ಇದೀರಾ? ಕ್ಯಾಂಟೀನ್ಗೆ ಹೋಗ್ತಾ ಇದೀವಿ ಸರ್. ತುಂಬಾ ಹಸಿವಾಗಿದೆ ಸರ್. ಸೆಮಿಸ್ಟರ್ ಹತ್ರ ಇದೆ, ಇವಾಗ ಹೋಗ್ಬೇಕಾ ನೀವು? ಮಂಜು ಹೇಳಿ ಸರ್. ಕ್ಯಾಂಟೀನ್ಗೆ ಕ್ಲೋಸ್ ಮಾಡೋದಕ್ಕೆ ಹೇಳಿ, ಮತ್ತೆ 1 ಗಂಟೆ ಓಪನ್ ಮಾಡಕ್ಕೆ ಹೇಳಿ. ಹೋಗಿ ಕ್ಲಾಸ್ಗೆ ಹೋಗಿ. ಹೋಗಪ್ಪ ಒಳಗೋಗು. ಲೇ ಧನುಷ್, ಪ್ರಿನ್ಸಿಪಲ್ ಕ್ಯಾಂಟೀನ್ ಮುಚ್ಚಕ್ ಹೇಳಿದಾರೋ? ಬನ್ರ ಹೋಗಿ ಸ್ಟ್ರೈಕ್ ಮಾಡೋಣ. ಸ್ಟ್ರೈಕ್ ಮಾಡೋಣ ಬನ್ನಿ. ಯಾಕೆ ನಿಂದು 20 ಕಣೋ. ಏನಾಯ್ತು ಮಚ್ಚ? SIT ಕಾಲೇಜ್ ಹುಡುಗಿರು ಅವ್ರ ಕಾಲೇಜಲ್ಲಿ ಯಾವುದೋ ಬಿಲ್ಡಿಂಗ್ ವರ್ಕ್ ನಡೀತಾ ಇರೋದ್ರಿಂದ ಎಲ್ಲ ಹುಡುಗಿರು ನಮ್ಮ ಕಾಲೇಜಲ್ಲಿ ಸ್ವಲ್ಪ ದಿನ ಓದಕ್ ಬರ್ತಾವ್ರ. ಬಳಲಿ ಬಾಡುತ್ತಿರುವ ಯುವಕರೆಲ್ಲ ನಾವು, ನಮ್ಮಲ್ಲಿ ಯೌವನ ಏರಿಸುತ್ತ ಮಜಾ ಕೊಡೋರು ನೀವು, ಮಜಾ ಕೊಡೋರು ನೀವು. ಬಳಲಿ ಬಾಡುತ್ತಿರುವ ಯುವಕರೆಲ್ಲ ನಾವು, ಯೌವನ ಏರಿಸುತ್ತ ಮಜಾ ಕೊಡೋರು ನೀವು. ಹೆಣ್ಮಕ್ಳ ನೋಡದಿರುವ ಕಣ್ಣು ಇದ್ರೆ ಏನು? ಜಂಟ್ಸು ಕಾಲೇಜಲ್ಲಿ ಹೆಣ್ಮಕ್ಕಳ ಈ ಗ್ಯಾಂಗು. ರೈಟು ಕಾಲನಿಟ್ಟು ಒಳಗೆ ನೀವು ಬನ್ನಿ, ಇಷ್ಟು ದಿನ ಬರದೆ ಇಲ್ಲಿ ಹೆಂಗೆ ಇದ್ರಿ ಎಲ್ಲಿ? ರೈಟು ಕಾಲನಿಟ್ಟು ಒಳಗೆ ನೀವು ಬನ್ನಿ, ಇಷ್ಟು ದಿನ ಬರದೆ ಇಲ್ಲಿ ಹೆಂಗೆ ಇದ್ರಿ ಎಲ್ಲಿ? ನಾವು ಕಷ್ಟಪಟ್ಟು ಇದ್ವಿ ಇಲ್ಲಿ ಸಿಂಗಲ್ ಆಗಿ, ಒಣಗಿದಂತ ಮನಸ್ಸು ಈಗ ಚಿಗುರಿತು ನೋಡಿ. ನಾವು ಕಷ್ಟಪಟ್ಟು ಇದ್ವಿ ಇಲ್ಲಿ ಸಿಂಗಲ್ ಆಗಿ, ದೇವರು ಕಳಿಸಿದರು ನಿಮ್ಮನ್ನು ಇಲ್ಲಿ. ಚುಡಿ ಜೀನ್ಸ್ ಗೊತ್ತಿರ್ಲಿಲ್ಲ ಟೇಬಲ್ ಬೆಂಚ್ಗೆ,
ಫಿಗರುಗಳೇ ಇರ್ತಿರ್ಲಿಲ್ಲ ಕ್ಯಾಂಟೀನ್ ಒಳಗೆ, ಹೆಣ್ಮಕ್ಳೇ ಇರ್ತಿರ್ಲಿಲ್ಲ ಕಾಲೇಜಲ್ಲಿ ಮಚ್ಚಿ. ಈಗ ಹೂಗಳೆಲ್ಲ ತುಂಬಿರುವ ಕೋಯಡು ಮಚ್ಚಿ. ಏನು ಮಾಡುವುದೋ ಹುಡುಗಿರ ಕಾಟವೋ, ಫಿಗರ್ಗಳೇ ಇಲ್ಲದಿದ್ರೆ ಸಂತೋಷ ಇಲ್ಲವೋ. ಏನು ಮಾಡುವುದೋ ಹುಡುಗಿರ ಕಾಟವೋ, ಫಿಗರ್ಗಳೇ ಇಲ್ಲದಿದ್ರೆ ಸಂತೋಷ ಇಲ್ಲವೋ, ಸಂತೋಷ ಇಲ್ಲವೋ. ಬಳಲಿ ಬಾಡುತ್ತಿರುವ ಯುವಕರೆಲ್ಲ ನಾವು, ಯೌವನ ಏರಿಸುತ್ತ ಮಜಾ ಕೊಡೋರು ನೀವು. ಹೆಣ್ಮಕ್ಳ ನೋಡದಿರುವ ಕಣ್ಣು ಇದ್ರೆ ಏನು, ಜನ್ಸು ಕಾಲೇಜಲ್ಲಿ ಹೆಣ್ಮಕ್ಕಳ ಈ ಗ್ಯಾಂಗು, ಹೆಣ್ಮಕ್ಕಳ ಈ ಗ್ಯಾಂಗು. ವಿಜಯ್ BCom ಫೈನಲ್ ಇಯರ್ ಅಕೌಂಟ್ ನೋಟ್ಬುಕ್. ಚೇರ್ಮನ್ ನೋಟ್ಬುಕ್ ಕಣೆ. ಏಯ್ ಮೇಡಮಿಗೆ ಕೊಟ್ಬಿಡೋಣ. ನಾವೆಲ್ಲರೂ ತಾತ್ಕಾಲಿಕವಾಗಿ ಕಾಲೇಜಿಗೆ ಬಂದಿದ್ದೀವಿ. ಅಯ್ಯೋ ಮೇಡಮ್, ಅದು ತಾತ್ಕಾಲಿಕ ಅಲ್ಲ, ತಾತ್ಕಾಲಿಕವಾಗಿ. ತಾತ್ಕಾಲಿಕವಾಗಿ. ಅಯ್ಯೋ, ತಾತ್ಕಾಲಿಕಕ್ಕೆ ತಾಗೆ ದೀರ್ಘ ಕೊಡಿ. ತಾತ್ಕಾಲಿಕವಾಗಿ ಸಾಕಾ? ನಾವೆಲ್ಲ ಪಾಸ್ ಆದಂಗೆ. ಇಲ್ಲಿ ನೋಡಿ, ನಾವೆಲ್ಲರೂ ಇಲ್ಲಿ ಸ್ವಲ್ಪ ದಿನ ಮಾತ್ರ ಇರ್ತೀವಿ. ಇಲ್ಲಿರೋಂಥ ಹುಡುಗರು ಬೇರೆಯವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೋಬಾರ್ದು. ನಮ್ ಕಾಲೇಜ್ ಬಿಲ್ಡಿಂಗ್ ರೆಡಿ ಆಗ್ತಿದ್ದ ಹಾಗೆ ನಾವೆಲ್ಲರೂ ಅಲ್ಲಿ ಹೋಗೋಣ. ಓಕೆನಾ? ಸರಿನಾ? ಮ್ಯಾಮ್, ಯಾರೋ ನೋಟ್ಬುಕ್ ಬಿಟ್ಟು ಹೋಗಿದ್ದಾರೆ. ಯಾರೋ ಚೆನ್ನಾಗಿ ಓದೋ ಹುಡುಗನ್ ನೋಟ್ಬುಕ್ ಅನ್ಸತ್ತೆ. ಅದೇನ್ ಮೇಡಮ್, CR PP? ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ ಅಲ್ವಾ? ಇದು ಅಕೌಂಟ್ಸ್ ನೋಟ್ಸ್, ಅದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ನೀವು ಎಲ್ಲಿಂದ ತೆಗೆದ್ರೋ ಅಲ್ಲೇ ಇಟ್ಬಿಡಿ, ಅವರೇ ಬಂದು ತಗೊಂಡು ಹೋಗ್ತಾರೆ. ಕಾಲೇಜಲ್ಲಿ ಬಂದು ಓದೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ? ಎಲ್ಲರೂ ಆಚೆ ಹೋಗಿ. 10th 12th ಅಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳೋದಕ್ಕೆ ಬಿಡೋದಿಲ್ಲ ನೀವು. ಫಸ್ಟ್ ರ್ಯಾಂಕ್ ಎಲ್ಲ ನೀವೇ ಬರ್ಬೇಕಂತಿದ್ದೀರಾ? ಇದು ನಮ್ಮ ಕಾಲೇಜು. ಹೋಗಿ ನೀವೆಲ್ಲ ಆಚೆ. ಎಲ್ಲರೂ ಹೊರಗಡೆ ಹೋಗಿ. ಹೋಗಿ ಹೋಗಿ ಹೊರಗಡೆ ಹೋಗ್ತಾರೆ. ಏನೋ ನಮ್ಮ ಹುಡುಗಿರ ಹತ್ರ ಆಟ ಆಡ್ತಾ ಇದೀಯಾ? ಎಲ್ಲ ಕೂತ್ಕೊಳ್ಳಿ. ಸಿಟ್ ಡೌನ್. ನಾನು ಬಂದಾಯ್ತಲ್ಲ. ಏಯ್, ಏನೋ ನಿನ್ನ ಸಮಸ್ಯೆ? ಏನ? ನಾನೇ ಹೇಳಿದೆ ತಾನೇ, ವಿಜಯ್ ಗೆದ್ದ ಅಂದ್ರೆ ಜೆಂಟ್ಸ್ ಕಾಲೇಜ್ ಮಾಡ್ತೀನಿ ಅಂತ. ಅದಕ್ಕೆ ಕಣೋ ಇವರೆಲ್ಲಾರನು ಇಲ್ಲಿಗೆ ಬರೋ ತರ ಮಾಡಿರೋದು. ನೀನ್ ಯಾರು ಇವ್ರನ್ನ ಹೊರಗಡೆ ಹೋಗು ಅಂತ ಹೇಳೋದಕ್ಕೆ? ಮೊದ್ಲು ನೀನು ಹೋಗು. ಬಿಟ್ಬೇಡ ಹೇಳ್ತಿದ್ದೀನಿ. ನಮ್ ಸ್ಥಿತಿ ನೋಡ್ತೀಯಾ? ಈ ಅನ್ಯಾಯ ನಾವು ನೋಡೋದಕ್ಕೆ ಬಂದಿದೀವಿ ಅಂತ ಅನ್ಕೊಂಡ್ಯಾ? ಇವ್ರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಬಂದಿರೋದು. ನೋಡಿದ್ರೆ ಏನ್ ನಡೀತಿದೆ ಅಂತ ರೌಡಿಗಳ ತರ ಹೊಡೆದಾಡ್ತಾ ಇದಾರೆ. ನೀವೇ ಅಲ್ವಾ ಸರ್ SIT ಕಾಲೇಜ್ ಹುಡುಗಿರ್ಗೆ ಇಲ್ಲಿ ಓದೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು? ಆದ್ರೆ ಆ XMLA ಮಗ ಧನುಷ್ ಆ ಹುಡುಗಿರೆಲ್ಲ ಇಲ್ಲಿ ಓದ್ಬಾರ್ದು ಅಂತ ಹೇಳಿ ತಕರಾರು ಮಾಡ್ತಾ ಇದ್ದಾನೆ. ಆಸ್ ಎ ಚೇರ್ಮನ್ ಪ್ರಶ್ನೆ ಮಾಡೋದಕ್ಕೆ ವಿಜಯ್ಗೆ ರೈಟ್ಸ್ ಇದೆ ಸರ್. Welcome to my heart. Hey!
ಅಲ್ಲೇನ್ ಬರ್ದಿದ್ದಾರೆ ಅಂತ ಓದು. ಹುಡುಗಿರೆಲ್ಲ ಓಡಾಡೋ ಜಾಗದಲ್ಲಿ ಹುಡುಗರು ಓಡಾಡೋದಕ್ಕೆ ನಿಷೇಧ ಇದೆ ಬೈ ಚೇರ್ಮನ್. ಹೋಗ್ತಾ ಇರಿ. ಹೇಯ್, ಹೇಳ್ತಾದ್ರೆ ಯಾಕ್ರೋ ನಿಂತ್ಕೊಂಡಿದ್ದೀರಾ? ಹೋಗ್ರ. ಓದ್ತೀನಿ ನನ್ನ ಮಗನೇ, ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಾ ನೀನು. ಮಚ್ಚ ಕಾಲೇಜ್ ವರ್ಗೂ ಬಂದಿದ್ದಾರೆ, ಇಂಟ್ರೊಡ್ಯೂಸ್ ಎಲ್ಲ ಮಾಡಿಸ್ಬೋದು ತಾನೆ? ಏನು ಮಾಡ್ತಾ ಇಲ್ವಲ್ಲ? ನಿಧಾನಕ್ಕೆ ಮಾಡ್ಕೊಡ್ತೀನಿ ಇರ್ರೋ. ಇವಾಗ ಅವ್ರು ಟೀಸ್ ಮಾಡಿದ್ರೆ ಅವ್ರು ಹೊಟ್ಟೋಗ್ಬಿಡ್ತಾರೆ ಕಣೋ, ಅರ್ಥ ಮಾಡ್ಕೊಳ್ರು. ಮಚ್ಚ ಅವ್ನು ಮಾಡ್ತಾನೆ ಬಿಡೋ, ನಿನ್ಗೆ ಯಾಕೋ? ಎಲ್ಲ ಹಣ್ಣುಗಳು ಒಬ್ಬನೇ ತಿಂತಾ ಇದ್ದಾನೆ, ನಮಗೊಂದೇ ಉಳಿಸಪ್ಪ. ಇವಾಗ ನೋಡಿ, ನೀನಿದೆಯಲ್ಲ ಸೂಪರ್. ಸರ್ ಕರಡಿ ಸರ್. ಹೇಳೋ. ಯಾಕೋ ಸರ್, ನೀವು ಯಾವಾಗ್ಲೂ ಹುಡುಗಿ ಜೊತೆ ಜಾಲಿ ಆಗಿದ್ದೀರಾ. ಅದಕ್ಕೆ ಅವ್ನು ದಪ್ಪ ಕರಡಿ ಇದಾನಲ್ಲ, ಅವನು ಜಾಲಿ ಆಗಿರ್ಬೇಕಂತ ಆಸೆ ಪಡ್ತಿದ್ದಾನೆ. ಸರಿ, ಅವನ ಲೈನಲ್ಲಿ ಬರಕ್ಕೆ ಸರ್ ಒಂದೇ ಒಂದು ಸೆಲ್ಫಿ. ಸ್ವಲ್ಪ ವೇಟ್ ಮಾಡಮ್ಮ. ಅಣ್ಣ, ನಾನು ಹೇಳ್ತಿರೋದು ಇವ್ರೇ ಅಣ್ಣ. ನನ್ನೇ ಮೋಸ ಮಾಡ್ತೇನೆ ನೀನು, ಬಿಡಲ್ಲ ಕಣ ನಿಂಗೆ. சொல்லும் நைட் மெசேஜ் பண்ணிட்டே இருந்தல, சார்ஜ் காலி ஆயிடுச்சு, அதனால தான் போயிட்டேன். தப்பான்டி ಪರ್ಸು. ಏ ಬೇಬಿಮಾ, ಇದು ತಗೋ 500. ಅವನು ವೇಸ್ಟು, ನಾವು ಜಾಲಿಯಾಗಿ ಹೋಗೋಣ ಬಾ. ಏಯ್ ಲೋ ಕರಡಿ, ನಾವೆಲ್ಲ ಫ್ರೆಂಡ್ಸು ಕಣೋ. ಈ ತರ ಹಂದಿ ತರ ಇದ್ರೆ ಯಾರು ನೀನು ಲವ್ ಮಾಡ್ತಾರೆ? ಹೋಗ. ಈ ತರ ಹಂದಿ ತರ ಇದ್ರೆ ನಿನ್ನ ಯಾರು ಲವ್ ಮಾಡ್ತಾರೆ? ಒಳಗಡೆ ಹೋಗೋ. ಇನ್ನೊಂದ್ಸಲ ನಿನಗೇನಾದ್ರೂ ನಾನು ಹೊರಗಡೆ ನೋಡಿದ್ರೆ ನೋಡ್ತಿದ್ದ ಹಾಗೆ ನಿನ್ನನ್ನು ಕೊಂದ್ಬಿಡ್ತೀನಿ ನಾನು. ಕವಿ ಪ್ಲೀಸ್ ಕವಿ, ಒಂದು ಸಣ್ಣ ಡೌಟ್ ಕವಿ, ಪ್ಲೀಸ್ ಕವಿ. ಎಕ್ಸಾಮಲ್ಲಿ ಪಾಸ್ ಆಗ್ಬೇಕಂತಿದ್ದೀನಿ ಕವಿ. ಸರಿ ಬಾ. ಕವಿ, ಈ ಫಾರ್ಮುಲಾ ನನಗೆ ಗೊತ್ತಾಗ್ತಿಲ್ಲ ಕವಿ, ಪ್ಲೀಸ್ ಹೇಳು ಕವಿ. 3031Q1. ಕವಿ, ನನಗೆ ಹೊಡೆದು ಕೂಡ ಹೇಳ್ಕೊಡು ಕವಿ, ನಡೆಯುತ್ತೆ. ನಾನು ಕಲ್ತ್ರೆ ಸಾಕು ಕವಿ. ಸೂಪರ್. ಇಲ್ಲಿ ಇಲ್ಲಸ್ಟ್ರೇಷನ್ ನೋಡಿದ್ರೆ ಗೊತ್ತಾಗತ್ತೆ. ಎಮ್ಮೆ ತರ ಇದೆಯಾ, ಇದಕ್ಕೆ ಕರ್ದ್ಯಾ? ಏ ಕರಡಿ, ನಿಲ್ಲೋ ನನ್ನ ಮಗನೇ, ನಿಲ್ಲಿನೋ. ಎಲ್ಲೋದವನು? ಎಲ್ಲೋಗ್ಬಿಟ್ಟೆ ಇವನು? ಎಲ್ಲೋಡೋದ? ಇಲ್ಲೇ ಇದ್ನಲ್ಲ. ಇದ್ರೊಳಗೆ ಏನಾದ್ರೂ ಇದಾನ? ಇಲ್ಲೇ ಇದಾನ? ಮಿಸ್ ಆಗ್ಬಿಟ್ಟೆ ನನ್ನ ಮಗ, ಬಿಡಲ್ಲ ನಿನಗೆ. ನನ್ ಸಿಕ್ಸಾಕ್ಬಿಟ್ಟು ನೀನ್ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಇರೋ ನಿನಗಿದೆ. ಅಯ್ಯೋ ದೇವ್ರೆ. ಸರ್ ಅಲ್ಲಿ ಏನ್ ಬರ್ದಿದ್ದಂತ ಸ್ವಲ್ಪ ಓದಿ ಸರ್. ಆ ಕಡೆ ಯಾವ್ದಾದ್ರು ಕಂಬ ಇರುತ್ತೆ, ಹೋಗಿ ಸರ್. ದೇವತೆಗಳಿಗೆ ಡಿಸ್ಟರ್ಬ್ ಮಾಡಬೇಡಿ. ಏನೇ ಚೇರ್ಮನ್ ನೋಟ್ಬುಕ್ ನ ಇನ್ನೂ ಇಟ್ಕೊಂಡಿದ್ಯಾ? ಕೊಟ್ಟಿಲ್ವಾ? ಅವ್ರು ಓದೋ ಹುಡುಗ ಕಣೆ. ಐ ಥಿಂಕ್ ಐ ಫಾಲ್ ಇನ್ ಲವ್ ವಿತ್ ವಿಜಯ್ ಕಣೆ. ನಾನು ಅವ್ರಿಗೆ ನನ್ನ ಲವ್ ಹೇಳ್ತೀನಿ, ನೀನು ಕವಿತೆ ಬರ್ಕೊಡೆ ಪ್ಲೀಸ್. ಇದೆಲ್ಲ ಹಳೆ ಸ್ಟೈಲ್. ಓದ್ಯಾ ಹಿಡ್ಕೊಂಡು ಒಂದೇ ಒಂದು ಲಿಪ್ ಟು ಲಿಪ್ ಕಿಸ್ಕೊಡು, ಆಮೇಲೆ ನೀನ್ ಹಿಂದೆನೆ ಸುತ್ತಾನೆ. ಚಿಕ್ಕ ಮಕ್ಕಳ ಹತ್ರ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ವಾ? ನಾನು ಪ್ರೀತಿ ಮಾಡ್ತಿರೋದು ಕಾಮಿಸ್ತಾ ಇಲ್ಲ. ನಂದು ದೇವ್ರಂತಹ ಸ್ವಚ್ಛವಾದ ಪ್ರೀತಿ. ನಾನು ಹಳೆ ಕಾಲದವ್ರ ತರ ಲೆಟರ್ ಅಲ್ಲಿ ನಾನು ಲವ್ ಹೇಳ್ತೀನಿ, ನಿನ್ನ ಅಡ್ವೈಸ್ ಏನು ಬೇಕಾಗಿಲ್ಲ. ಅರ್ಥ ಆಯ್ತಾ? ಓಕೆ. ಈ ನೋಟ್ಬುಕ್ ಕೊಡೋ ನೆಪದಲ್ಲಿ ನಾನು ನನ್ನ ಲವ್ ಹೇಳ್ತೀನಿ. ಸಾಧ್ಯ ಆದ್ರೆ ನನ್ನನ್ನು ಬ್ಲೆಸ್ ಮಾಡು. ನೀನ್ ತುಂಬಾ ಕ್ಲೆವರ್ ಅಮ್ಮ. ಹೇ ನೋಡಿ, ಹೋಗು. ಸಕ್ಸಸ್ ಆದ್ರೆ ಟ್ರೀಟ್ ಕೊಡ್ಸೆ. ಹೇ ನನಗೆ ಅಯ್ಯೋ ಪಡ್ಕೋಬೇಡ್ರೆ, ಕೊಡಿಸ್ತೀನಿ. ಏನು ವಿಜಯ್, ನಿಮ್ ನೋಟ್ಬುಕ್. ಹೇ, ಇದು ನಾವು ಕಾರ್ಡ್ಸ್ ಆಡೋ ಸ್ಕೋರ್ ನೋಟ್ಬುಕ್ ಕೊಡಿಲ್ಲ. ವಿಜಯ್, ಆ ನೋಟ್ಬುಕ್ ನ ಲಾಸ್ಟ್ ಪೇಜ್ ನೋಡಿ.
ತಗೋ ಮಗ. ಆತ್ಮೀಯ, ನಿಮ್ಮನ್ನು ಒಂದು ಸಾರಿ ನೋಡಿದೆ. ವಿಜಯ್ ನಿಮ್ಮಿಂದ ಅದನ್ನ ಹಾಗೆ ಓದ್ಬಾರ್ದು, ಹಾ ಅದನ್ನ ಕವಿತೆ ತರ ಓದ್ಬೇಕು. ನಾನು ಓದ್ಲಾ? ಹಾ ಹಾ ಹಾ. ಪ್ರಿಯಾ, ನಿಮ್ಮನ್ನ ಮೊದಲನೇ ಸತಿ ನೋಡ್ದಾಗ್ಲೇ ನಾನು ನನ್ನೇ ಮರ್ತ್ಬಿಟ್ಟೆ, ಪರವಶಳಾಗ್ಬಿಟ್ಟೆ. ಪ್ರಪಂಚದಲ್ಲೇ ಹುಟ್ಟಿದ ಮೊದಲನೇ ಪ್ರೀತಿ ಆಡಮ್ ಮತ್ತೆ ಈ ಪ್ರೀತಿ ನಾವು ಪ್ರೀತಿಸೋಣ. ಆದಿಮಾನವ ಪ್ರೀತಿ ತರ ಅಲ್ವಾ? ಅದೇನು ಡ್ರೆಸ್ಸೇ ಇಲ್ದೇನಾ? ಅಯ್ಯೋ ಛೀ, ಅದು ಮುಗ್ಧವಾದ ಸ್ವಚ್ಛವಾದ ಪ್ರೀತಿ ಅಂತ ಹೇಳ್ತಾರಲ್ಲ. ಸರಿ, ನಾವ್ ಈ ಪ್ರೀತಿ ಮಾಡಿ ಏನ್ ಮಾಡ್ಬೇಕು? ಮದ್ವೆ ಆಗ್ತೀವಿ. ಮದ್ವೆ ಮಾಡ್ಕೊಂಡ್ಮೇಲೆ ಮದ್ವೆ ಆಗ್ಬಿಟ್ಟು ನಾಚಿಕೆ ಮಕ್ಳನ್ ಮಾಡ್ಕೊಂತೀವಿ. ಮದ್ವೆಗೂ ಮಗುಗೂ ಮಧ್ಯೆ ಶಾಂತಿ. ಶಾಂತಿ ಸ್ವಲ್ಪ ಸುಮ್ಮನೆ ಇರೋ. ಫಸ್ಟ್ ನೈಟ್ ಇದೆಯಲ್ಲ, ನನಗೂ ನಿನಗೂ ಆಯ್ತು ಅಂದ್ರೆ 10 ನಿಮಿಷ ಅಷ್ಟೇ ನಡೆಯುತ್ತೆ. ಅದೇ ಅದಕ್ಕೆ ನಿನ್ ಕ್ಲಾಸ್ಮೇಟ್ ಇದಲ್ಲ ನಂದಿನಿ, ನಾನು ಅವಳು ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರೆ ಡೈಲಿ ಫಸ್ಟ್ ನೈಟ್. ಈಗ ಏನ್ ಮಾಡ್ತೀಯ ಅಂದ್ರೆ, ನಿನ್ ಪ್ರೀತಿ ಕವನ ಇದೆಯಲ್ಲ, ಇದನ್ನ ತಗೊಂಡು ನಂದಿನಿ ಹತ್ರ ಕೊಟ್ಟು ಅವಳನ್ನ ಬಂದು ನನ್ನ ಹತ್ರ ಕೊಡಕ್ ಹೇಳಿ ನನಗೆ ಐ ಲವ್ ಯು ಅಂತ ಹೇಳಿಸ್ಬೇಕು. ವಿಜಯ್, ಐ ಹೇಟ್ ಯು ಕಂಪ್ಲೀಟ್ಲಿ. ಏನೈತೆ? ನೈಟ್ ಪಾರ್ಟಿ ಫಿಕ್ಸಾ? ಎದ್ದು ಹೋಗೆ, ಮುಖದ ಮೇಲೆ ಗುದ್ದು ಹಾಕ್ಬಿಡ್ತೀನಿ. ಏನೇ ಆಯ್ತು? ಎಲ್ಲ ನಿನ್ನಿಂದಲೇ. ಯಾಕೆ? ನಾನು ಅವನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ ಕೂಡ್ಲೆ ಅವ್ನು ನನ್ನ ಹತ್ರ ಏನ್ ಹೇಳ್ದ ಗೊತ್ತಾ? ನಾನು ಅವನನ್ನ ಮದ್ವೆ ಆದ್ರೆ 10 ನಿಮಿಷದಲ್ಲೇ ಮ್ಯಾಟ್ರ್ ಎಲ್ಲ ಮುಗ್ದೋಗತ್ತಂತೆ. ಅದೇ ನಿನ್ನ ಮದ್ವೆ ಆದ್ರೆ ದಿನ ಎಲ್ಲ ಫಸ್ಟ್ ನೈಟ್ ಅಂತೆ ಕಣೆ. ಹಾಗಾದ್ರೆ ನೀನ್ ಪಾರ್ಟಿ ಕೊಡು. ಏನೇ ಯಾವಾಗ್ಲೂ ಪಾರ್ಟಿ ಇದೇನಾ ಕತೆ? ನಾನಿಲ್ಲಿ ಅಳ್ತಾ ಇದ್ರೆ ಮುಖ ನೋಡ್ಕೊಳ್ರಿ. ವಿಜಯ್, ನಂದಿನಿ ಕಣೋ. ಮಚ್ಚಿ, ನಿನ್ನ ಹತ್ರನೇ ಬರ್ತಿದ್ದಾಳೆ ನೋಡೋ. ಹೇ ಮುಸ್ತಫಾ, ನೀನ್ ಕಾಲೇಜಿಗೆ ಹೋಗ್ಲಿಲ್ವಾ? ಹೋಗ್ಬೇಕು ಟೀಚರ್, ಅಮ್ಮ ಬರಕ್ ಹೇಳಿದ್ರು. ಹೌದಾ? ಏನಂತ ಹೇಳಿದ್ರು ಅವರು? ಕರೆಂಟ್ ಬಿಲ್ ಕಟ್ಬೇಕಾಗಿರೋ ಕಾಸನ್ನ ನಾನ್ ಕದ್ದಿದ್ದೀನಿ ಅಂತ ಹೇಳಿ ನನ್ ಮೇಲೆ ಕಳ್ತನದ ಆರೋಪ ಹೊರಿಸ್ತಾವ್ರೆ. ಏನ್ ಮಾಡೋದು? ಕರೆಂಟ್ ಬಿಲ್ ಅಂದ್ಮೇಲೆ ನನಗ್ ನೆನ್ಪಾಯ್ತು, ನಾನು ಕರೆಂಟ್ ಬಿಲ್ ಕಟ್ಟಿಲ್ಲ. ಇದನ್ನ ತಗೊಂಡು ಹೋಗಿ ಕಟ್ಬಿಡ್ತೀಯಾ? ಏನಾಯ್ತು, ಇಲ್ಲೇ ಇಟ್ಟಿದ್ನಲ್ಲ. ಹೇ ಮುಸ್ತಫಾ, ಅಮ್ಮ ಹತ್ರ ಕದ್ದಂಗೆನೆ ಟೀಚರ್ ಹತ್ರನೂ ಕದ್ಯಾ? ಏನ್ ಹೇಳ್ತಾ ಇದಾರೆ ಟೀಚರ್? ಹೇ, ನಾನ್ ಇಟ್ಟಿರೋ ದುಡ್ಡು ಕಾಣಿಸ್ತಿಲ್ಲ ಕಣೋ.
ಎಷ್ಟು ಟೀಚರ್? 2,000 ಕಣೋ. ತಿಂಗ್ಳು ಕೊನೆ ಕಣೋ, ನನ್ನ ಹತ್ರ 2,000 ದುಡ್ಡಿಲ್ಲ, ರೂಪಾಯಿನಾ? ಕೊಟ್ಬಿಡು. ನಾ ಅಷ್ಟೆಲ್ಲ ತಗೊಂಡಿಲ್ಲ ಟೀಚರ್. 150 ಅಂದ್ರೆ ಒಪ್ಕೋತಿದ್ದೆ. ಹೇ 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 ಟೀಚರ್, ಇವತ್ತಿನ ದಿನಾನ ನಿಮ್ ಡೈರಿನಲ್ಲಿ ಬರ್ದಿಟ್ಕೊಳ್ಳಿ. ಬನ್ವರ್ ಲಾಲ್ ಈ ಮುಸ್ತಾಫನ್ನ ಒಳ್ಳೆಯವರು ಅಂತ ಹೇಳ್ತಾರೆ, ಇದು ನಡೆಯುತ್ತೆ. ಸಲಾಂ ಅಲೈಕುಂ. ಅಲೈಕುಂ ಸಲಾಂ. ಏನೋ ಮಗ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಏನೋ ಕರಡಿ ಸಖತ ನಿಂತ್ಕೊಬಿಟ್ಟಿದೀಯಾ? ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಮಗ. ಕೊಡು. ಟಂಟಡನ್. ಹಾಂ, ಹಾ ಟೀಚರ್ 2,000 ರೂಪಾಯಿ ಸೀರೆ ಆಗಿದೆ. ಹೇಳ್ತೀನಿ, ನಗಬಾರ್ದು. ನಂದಿನಿನ ಮಾಡರ್ನ್ ಡ್ರೆಸ್ಸಲ್ಲಿ ನೋಡಿದ್ದೀನಿ, ಆದರೆ ಈಗ ಸೀರೆಲ್ ನೋಡಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೆ ನೀನೇನು ಮಾಡ್ತೀಯ ಅಂದರೆ ನಂದಿನಿ ಹತ್ರ ಹೋಗಿ ಈ ಸೀರೆ ಕೊಟ್ಟು ನಾಳೆ ಉಟ್ಕೊಂಬರಕ್ಕೆ ಹೇಳು. ಮಗ, ಲವ್ ಲೆಟರ್ ನಾವು ಹೋಗಿ ಕೊಡ್ತೀವಿ, ಆಯ್ತಾ? ಸೀರೆ ಎಲ್ಲ ಹುಡುಗನೇ ಕೊಡಬೇಕು. ಓ, ಫಾಲೋ ಮೀ. ಕರ್ಕೊಂಡು ಹೋಗಲಿ. Qualitative in organic using Hello, excuse me. 1,3 titanus and synthesis Sit of. sit down. Good morning, sir. ಗುಡ್ ಮಾರ್ನಿಂಗ್ ಟೀಚರ್. ಕ್ಲಾಸ್ ನಡೀತಿದೆ. ನಿನಗೋಸ್ಕರ ಒಂದು ಗಿಫ್ಟ್ ತೊಗೊಂಬಂದಿನಿ. ಇದನ್ನು ಹುಟ್ಕೊಂಡು ನಾಳೆ ಕಾಲೇಜಿಗೆ ಬಾ. ಬ್ಲೂ ಇಸ್ ಯೋರ್ ಫೇವ್ರೆಟ್ ಕಲರ್. ತಗೊಂಡ್ಬಿಡಿ. ಪಾಠ ಮಾಡಿದ್ರೆ ಮೊಬೈಲಲ್ಲಿ ಸಿನಿಮಾ ನೋಡ್ತಾ ಇದ್ದೀರಾ? ಇದನ್ನ ನೋಡಿದ್ರೆ ಪಿಕ್ಚರ್ ನೋಡ್ತಾ ಇರೋ ತರ ಇದೆಯಾ? ಗೂಗಲ್ ಅಲ್ಲಿ ರೆಫರೆನ್ಸ್ ತೆಗೆದು ಸ್ಟೂಡೆಂಟ್ಸ್ ಕ್ಲಾಸ್ ಹೇಳ್ಕೊಡ್ತಿದ್ದೀನಿ. ವಿಜಯ್ ಎಲ್ಲ ನೋಡ್ತಿದ್ದಾರೆ, ಪ್ಲೀಸ್ ಹೋಗಿ. ನೋ ಇದು ನೀನು ತಗೋತೀಯ ಅಂತ ಹೇಳು, ಅವಾಗ ಮಾತ್ರ ನಾನು ಹೋಗ್ತೀನಿ. ಕ್ಯಾಂಟೀನ್ ಹೋಗಿ ವೇಟ್ ಮಾಡು ವಿಜಯ್, ನಾನು ಬರ್ತೀನಿ. ಕ್ಯಾಂಟೀನಲ್ಲಿ ವೇಟ್ ಮಾಡ್ತೀನಿ, ನೀನು ಆದಷ್ಟು ಬೇಗ ಬರಬೇಕು. ಮೊದಲು ನೀವೆಲ್ಲ ಆಚೆ ಹೋಗಿ. ಹೋಗ್ತಿರೋ ಇಲ್ವೋ? ಸರಿ ಟೀಚರ್, ಬರ್ತೀವಿ ಟೀಚರ್. ಮಗ, ಇದೇ ಸರಿ ಟೈಮು, ಹೋಗಿ ಮಾತಾಡು. ಲೇ, ಏನು ಇಷ್ಟೊಂದು ಜನ ಇದ್ದಾರೆ? ಸರಿ, ಈಗೇನು ಅವ್ರ ಜೊತೆ ಒಂಟಿಯಾಗಿ ಮಾತಾಡ್ಬೇಕು ತಾನೆ? ಸರಿ ಇರು, 1 ನಿಮಿಷ. ಮಗ ಎಲ್ಲೋ ಇದೆಯಾ? ನಿಮ್ಮ ಹುಡುಗಿ ಕ್ಯಾಂಟೀನ್ ಕುತ್ಕೊಂಡು ಯಾರ ಜೊತೆ ಮಾತಾಡ್ತಿದ್ದಾಳೋ? ನಿನಗೆಷ್ಟು ಧೈರ್ಯ ಇದ್ರೆ ನನಗೆ ಸೀರೆ ತಂದು ಕೊಡ್ತೀಯಾ? ನಮ್ಮಪ್ಪ ಪೊಲೀಸ್ ಗೊತ್ತಾ? ನೀನ್ ಯಾಕೆ ಪೊಲೀಸ್ ಮಗಳು ಅನ್ಕೊಂತೀಯ? ನನ್ನ ಮಾವ ಒಬ್ಬ ಪೊಲೀಸ್ ಅನ್ಕೋ. ಎಲ್ಲರೂ ನೋಡೋ ಹಾಗೆ, ಅದು ಇಡೀ ಕ್ಲಾಸ್ ನಲ್ಲಿ ನನ್ನ ಫ್ರೆಂಡ್ಸ್ ಮುಂದೆ, ಪ್ರೊಫೆಸರ್ ಮುಂದೆ ಬಂದು ನನಗೆ ಸೀರೆ ಕೊಡ್ತೀಯಾ? ನನಗೆ ಸೀರೆ ಕೊಡೋಕ್ ನೀನ್ ಯಾರು? ಅತ್ತೆ ಮಗನ, ಮಾವನ್ ಮಗನ? ನೀನ್ ಮಾತ್ರ ಒಂದು ಬೈಕ್ ತಗೊಂಡು ಓಡಿಸ್ದೆ, ಗನ್ನಿಂದ ಶೂಟ್ ಮಾಡ್ದೆ. ನೀನ್ ಬುಲೆಟ್ ಓಡಿಸಿದ್ರೆ ಶೂಟ್ ಮಾಡ್ಬಿಟ್ರೆ ಪ್ರೀತಿ ಆಗುತ್ತಾ? ಬಂದಿದೆ ಬಿಡು. ಒಂದಿನ ನಿನ್ಗೆ ನಿಜವಾಗ್ಲೂ ಶೂಟ್ ಮಾಡ್ತೀನಿ. ಅವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಕಿಸ್ ಮಾಡ್ದೆ. ಅದ್ರ ಬಗ್ಗೆ ಹೇಳ್ಬಿಡ, ಅದ್ರ ಬಗ್ಗೆ ಮಾತ್ರ ಹೇಳ್ಬಿಡ, ಅದ್ರ ಬಗ್ಗೆ ಹೇಳ್ಬಿಡ. ಇಲ್ಲಿ ನೋಡು, ನೀನ್ ನನಗೆ ತುಂಬಾ ಇಷ್ಟ ಆಗಿದ್ಯಾ, ನಿನಗೂ ನಾನು ಇಷ್ಟ ಅಂತ ಗೊತ್ತು, ಅದಕ್ಕೆ ಈ ಗಿಫ್ಟ್ ನ ತಗೊಂಡ್ಬಂದಿರೋದು. ನೀನ್ ಏನ್ ಮಾಡ್ತೀಯ ಅಂದ್ರೆ ನಾಳೆ ಈ ಸೀರೆ ಉಟ್ಕೊಂಡು ಬರ್ತೀಯಾ? ಆಗಲ್ಲ, 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 ಬರ್ತೀಯಾ? ಆಗಲ್ಲ. ಕಣ್ಣಲ್ಲಿ ಪ್ರೀತಿ, ಮುಗ್ದಲ್ಲಿ ಸುಳ್ಳು ಇಟ್ಕೊಂಡಿದ್ದಾಳ ಕಣೋ. ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಲವ್ ಮಾಡೋ ಹುಡುಗಿರ್ ಗುಣನೇ ಅಷ್ಟು ಕಣ. ಮಗ, ಅವಳು ಪೊಲೀಸ್ ಅವ್ರ ಮಗಳಲ್ವಾ? ಸೀರೆ ಜೊತೆ ಸೇರಿಸಿ ಒಂದು 500 ರೂಪಾಯಿ ಕೊಟ್ಟಿದೆ ಅಂತ ತಿಳ್ಕೊ. ಓದ್ತಿದ್ಲು ಅನ್ಸುತ್ತೆ ಮಗ. ಹಾಕ ಏನೋ ಮಾತಾಡ್ತಾ ಇದೀಯಾ? ಸಾರಿ ಮಗ, ನಮ್ಮ ಹುಡುಗನ್ ಲವರ್ ಏನೇನೋ ಮಾತಾಡ್ತಾನಲ್ಲ ಈ ಕರಡಿ. ಬರಲ್ಲ ಅನ್ಕೋತೀನಿ. ನಿನ್ಗೇನ್ ಅನ್ಸುತ್ತೆ? ಬರಲ್ಲ ಅಂತ ಹೇಳ್ಬಾರ್ದು. ನೀನ್ ಆಸೆ ಪಟ್ಟಿದ್ದು ನಡಿಲೇಬೇಕು. ನಾಳೆ ಅವಳು ಸೀರೆ ಹಾಕೊಂಡ್ ಬರ್ಬೇಕು, ಬಂದೆ ಬರ್ತಾಳೆ. ಹಾಯ್ ಮೈ ಡಿಯರ್ ಗರ್ಲ್ಸ್, ನಮ್ಮ ಕರ್ನಾಟಕ ಸಂಸ್ಕೃತಿನ ಉಳ್ಸಕ್ಕೋಸ್ಕರ ನಾಳೆ ಹುಡುಗಿರೆಲ್ಲರೂ ಸೀರಿಯಲ್ ಬರಬೇಕು. ಇದು ನಮ್ಮ ಚೇರ್ಮನ್ ಅವ್ರ ಆಜ್ಞೆ, ಖಂಡಿತ ಬರಬೇಕು. ಸರಿಯಾಗಿ ತಾನೇ ಹೇಳ್ತಾ ಇದ್ದಾರೆ. ಮಂಡೇ ಎಲ್ಲರೂ ಸ್ಯಾರಿ ಉಟ್ಕೊಂಡು ಬನ್ನಿ. ಹಲೋ, ನಾವೆಲ್ಲ ಸೀರೆ ಉಟ್ಕೊಂಡ್ ಬರ್ತೀವಿ, ಬಾಯ್ಸ್ ಎಲ್ಲ ಪಂಚೆ ಉಟ್ಕೊಂಡ್ ಬರ್ತೀರಾ? ವೈ ನಾಟ್, ಹಾಕೊಂಡ್ ಬರ್ತೀವಿ. ಹಾ, ಹಾಗಿದ್ರೆ ನಾವು ಕಟ್ಕೊಂಡ್ ಬರ್ತೀವಿ. ಹಾ, ಸೀರೆ ಉಟ್ಕೊಂಡು ಬರ್ತೀಯಾ? ಮಚ್ಚಿ, ತುಂಬಾ ಓವರ್ ಆಗಿ ಮಾಡ್ತಿದಾರೋ. ಇವ್ರನ್ನೇನಾದ್ರೂ ಒಂದ್ ಮಾಡ್ಲೇಬೇಕು ಕಣ. ಏಯ್ ಬಿಡೋ, ನಾಳೆ ಎಲ್ಲರೂ ಸೀರೆ ಎಲ್ಲ ಬರ್ತಾರೆ. ಎಲ್ಲಾರ್ದು ದೊಡ್ಡ ಮನ್ಸು, ಎಲ್ಲರ ಮನ್ಸು ಹೊಡೆದ ಕಣ. ಏನೋ ವಿಜಯ್, ಗರ್ಲ್ಸ್ ಎಲ್ಲ ಸೀರೆ ಉಟ್ಕೊಂಡ್ ಬರ್ಬೇಕು ಅಂತ ಹೇಳಿದ್ಯಂತೆ, ಏನ್ ವಿಶೇಷ? ಹೌದು, ನಮ್ಮೂರು ಹುಡುಗಿರೆಲ್ಲ ಬರ್ತಾ ಬರ್ತಾ ಜೀನ್ಸು, ಚೂಡಿದಾರು, ಟೀ ಶರ್ಟ್ಸೇ ಹಾಕ್ತಿದಾರಲ್ವಾ, ಸೀರೆ ಉಡೋದೇ ಇಲ್ಲ. ನಮ್ಮ ನಾಡಿನ ಸಂಸ್ಕೃತಿನ ಯಾರು ಕಾಪಾಡ್ತಾರೆ? ಅದಕ್ಕೋಸ್ಕರನೇ ನಾನು ಇವನು ಪ್ಲಾನ್ ಮಾಡಿ ವಾರಕ್ಕೊಂದ್ಸರಿ ಆದ್ರೂ ಸೀರೆ ಉಟ್ಕೊಂಬನ್ನಿ ಅಂತ ಹೇಳ್ಬೇಕು ಅನ್ಕೊಂಡಿದೀವಿ. ಏನದು ವಾರ ವಾರನಾ? ಒಂದ್ಸಲ ಸೀರೆ ಹಾಕೊಂಬರೋದಕ್ಕೆ 2,000 ಕಾಣೆ ಆಗಿದೆ. ಇದ್ರಲ್ಲಿ ವಾರ ವಾರ ಬೇರೆನಾ? ಸ್ವಾಮಿ ಬಿಟ್ಬಿಡು. ಸರಿ, ಅದು ಬಿಡ.
ಆ ಹುಡುಗಿ ಪಂಚ ಹಾಕೊಂಡ್ಬರ್ತೀನಿ ಅಂದಿದ್ಕೆ ವೈ ನಾಟ್ ಅಂತ ಹೇಳಿದ್ವಲ್ಲ, ಈಗ ಪಂಚ ತಗೊಳಕ್ ಯಾರ ಕಾಸು ಕೊಡ್ತಾರೆ? ಹೇಳಿದ್ದೆ ನೀನಲ್ವಾ? ಮತ್ತೆ ಬಂದ್ಬಿಟ್ರ ನೀವು? ಮುರುಗನ್ ಕನೆಕ್ಟ್ ಮಾಡು. ಏನ ಬಾರ ಹೋಗ, ನೀನ್ ಎತ್ಕೊಂಡು ಹೋಗ್ಬಿಟ್ಟು ಅಡ ಇಟ್ಟು 2,000 ರೂಪಾಯಿ ಇಸ್ಕೋಣ ಅಂತ ಅನ್ಕೊಂಡಿದ್ದೀನಿ. ಏನಂತೀಯ? ಬಾ ಹೋಗೋಣ. ಬಿಡ ಬಿಡ ಬಿಡ. ನಮ್ ಕೊಟ್ಟಿಗೆಗೆ ಬೇರೆ ಆಡ್ ಬಂದ್ ನಿಂತಿದೆ. ಯಾಕೋ ಮಗ ಇವನಿನ್ ಫ್ರೀ ಆಗಿ ಬಿಟ್ಬಿಡು, ಫ್ರೀ ಆಗಿ ಬಿಟ್ಬಿಡು. ಹೋಗ 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 ಹೋಗ. ಏನೋ ಇಷ್ಟು ಪ್ರೀತಿಯಿಂದ ಕೈ ಕೊಡ್ತಾ ಇದ್ಯಾ? ನಮಸ್ಕಾರ ಸರ್. ಏನೋ ಉಂಗ್ರನ ಹೇಳ್ಕೊಂಡಿದ್ಯಾ? ಬಟ್ಟೆ ತಗೋಬೇಕಣ್ಣ. ಕೊಡು ಕೊಡು ಕೊಡು. ಇದು ಸಾಕಾಗತ್ತೆ ಸರ್. ಕಮಲಿಗೆ ಮಾತ್ರ ಹೇಳ್ಬೇಡಿ. ಸರಿ ಓಕೆ ಕಣ್ರ, ಎಂಜಾಯ್ ಮಾಡ್ರ. ಓಕೆ ಸರ್, ಓಕೆ ಬಾಯ್. ಏನಮ್ಮ ಇವತ್ತು ನೈಟ್ ಡ್ಯೂಟಿ? ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಏನೋ? ನನ್ನ ಹೆಸರು ಅವಿನಾಶ್ ಅಂತ. ಇನ್ಸ್ಪೆಕ್ಟರ್ ಅವ್ರು ಬರೋದಕ್ಕೆ ಹೇಳಿದ್ರು. ಅವ್ರು ಆಚೆ ಹೋಗಿದ್ದಾರೆ, ಬಂದ ತಕ್ಷಣ ಹೇಳಿ ಕಳಿಸ್ತೀನಿ, ಆಚೆ ಇರು. ಸರಿ ಅಮ್ಮ, ಸರಿ. ಕಾಲೇಜ್ ಚೇರ್ಮನ್ ಎಲ್ಲಾರ್ಗು ಪಂಚ ಶರ್ಟ್ ಹಾಕೊಂಡ್ ಬನ್ನಿ ಅಂದ್ರೆ ನೀವು ಮಾತ್ರ ಏನ್ರೋ ಜೀನ್ಸ್ ಶರ್ಟ್ ಅಲ್ಲಿ ಸುತ್ತಾ ಇದ್ದೀರಾ? ಅದು ಅಲ್ದೇನೆ ನಂದಿನಿ ಕೈ ಹಿಡ್ಕೊಂಡಿದೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಿದ್ದೆ ನೀನು. ಇಲ್ಲಿ ಕೇಳು, ನಂದಿನಿಯನ್ನು ವಿಜಯನ್ನು ಲವ್ ಮಾಡ್ತಾ ಇದ್ದಾರೆ. ಅನಾವಶ್ಯಕವಾಗಿ ಅಲ್ಲಿ ತಲೆ ಹಾಕಿದ್ರೆ ಎತ್ತು ಬಿಡ್ತೀನಿ ನಿನ್ನ. ನಂದಿನಿ ವಿಜಯ್ ಲವ್ ಮಾಡ್ತಿದಾರಾ? ಹೌದು ಕಣ್ರೋ. ಹೇ, ಯೋಚನೆ ಮಾಡ್ಬೇಡ ಮಗ, ನೀನ್ ಲವ್ ಸಕ್ಸಸ್. ಮಗ ನಂದಿನಿ ನೋಡೋ, ನೀನ್ ಕೊಟ್ಟು ಸೀರೆ ಉಟ್ಕೊಂಡೇ ಬಂದಿಲ್ಲ. ಸೀರೆ ಊಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ, ಇದು ಗೊತ್ತಿದ್ರೂನು ಏನ್ರಪ್ಪ ನಂಬ್ತೀರಲ್ಲ. ಸೀರೆ ಉಟ್ಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ, ಇದು ಗೊತ್ತಿದ್ರೂನು ಏನ್ರಪ್ಪ ನಂಬ್ತೀರಲ್ಲ. ಸೀರೆ ಉಟ್ಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ, ಇದು ಗೊತ್ತಿದ್ರೂನು ಏನ್ರಪ್ಪ ನಂಬ್ತೀರಲ್ಲ. ಫಳ ಫಳನೆ ಹೊಳೆಯುತ್ತಲ್ಲ ಸೀರೆ, ಅದು ಸಿಗದಿದ್ರೆ ಕುಳಿತು ನೀ ಅಳುವೆ. ನೂಲು ನೂಲು ಸೇರಿ ಹೆಣೆದ ಸೀರೆ, ಅದು ರೀಲು ರೀಲು ಬಿಡುವುದು ನಿನ್ ಜೊತೆಗೆ. ಪಾಂಚಾಲಿ ಶಪಥ ಒಂದು ಸೀರೆಯಿಂದ ತಾನೇನೆ, ಹುಡುಗಿರ ಶಪಥ ಇಂದು ಬೇಡವೇ ಬೇಡ ನಮ್ಗೆನೆ. ಸೀರೆ ಉಟ್ಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ, ಇದು ಗೊತ್ತಿದ್ರೂನು ಏನ್ರಪ್ಪ ನಂಬ್ತೀರಲ್ಲ. ಸೀರೆ ಉಟ್ಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ, ಇದು ಗೊತ್ತಿದ್ರೂನು ಏನ್ರಪ್ಪ ನಂಬ್ತೀರಲ್ಲ. ಏನಪ್ಪ ಬೆಕ್ಕರಡಿಗೆಲ್ಲಿ ನಡ್ಕೊಂಡ್ ಬರ್ತಿದಾರಲ್ವಾ? ಹೇ, ಹಾಗಂದ್ರೆ ಕ್ಯಾಟ್ ವಾಕ್ ಕಣ. ಕಾಟನ್ ಸೀರೆ ತಂದು ಕೊಟ್ಟು ಕರೆಕ್ಟು ಮಾಡಲೆಂದು ಅವನು ಯೋಚಿಸ್ದ. ಅವಳ ಜೊತೆಗೆ ಕೂಡಿ ಬಾಳೋ ಆಸೆಯಿಂದ ತಾನೇ ಅವನು ಇರ್ತಿದ್ದ. ಸಂಗಾತಿಯ ಜೊತೆ ಅವನು ಪ್ರೀತಿ ಕನಸ ಕಂಡ. ಅವಳು ಟಾಟಾ ಮಾಡಿ ಹೋದಾಗ ಇವನೊಂದು ಬಂದು ಹೋದ. ಮದ್ವೆ ಸೀರೆ ಕೈಯ ಕೊಟ್ಟು ಅದು ವರ್ಷದಲ್ಲೇ ಕೈಯ ಬಿಟ್ಟು, ಸುಟ್ಟು ಹೋದ ಸೀರೆಯಾಗಿ ಅವನ ಎಸೆದು ಹೋದು ದೂರ. ಇವನು ಇಷ್ಟಲ್ಲ ಆದ್ರೂನು ಅವಳ ಕಾಯ್ತಿದ್ದಾನೆ ನೋಡೋ. ಸೀರೆ ಉಟ್ಟ ಸುಳ್ಳಲ್ವಾ ಹೆಣ್ಮಕ್ಳೆಲ್ಲ, ಇದು ಗೊತ್ತಿದ್ರೂನು ಏನ್ರಪ್ಪ ನಂಬ್ತೀರಲ್ಲ.
ಹುಡುಗ ಮನಸ ಕೊಟ್ಟ ಕ್ಷಣವೇ ಹುಡುಗಿ ಮನಸ್ಸನ್ನು ತಗೊಳ್ಳೋದಿಲ್ಲ. ಅವಳ ಮನಸ್ಸಲ್ಲಿ ಜಾಗ ಪಡೆಯಲು ನೀನು ಸಾಹಸವನ್ನೇ ನೀ ಮಾಡಬೇಕಲ್ಲ. ಮ್ಯಾಚಿಂಗ್ ಮೇಲೆ ಮ್ಯಾಚಿಂಗ್ ಮಾಡಲು ಮ್ಯಾಟ್ರಿಮೋನಿಗೆ ಹೋಗ್ತಾಳೆ. ಆ ಮ್ಯಾಚ್ ಅಲ್ಲಿ ನೀ ಮ್ಯಾಚ್ ಆದ್ರೇನೆ ಓಕೆ ಹೇಳಿ ಬರ್ತಾಳೆ. ಮನೆ ಬೆಳಗೋ ದೀಪಾವಳು, ನಮ್ಮ ಮನೆ ನಂದ ದೀಪಾವಳು. ಇನ್ನು ಹಗಲು ಇರುಳ ಅವಳ ಹೆಸರು ಮಿಡಿಯುವುದು ಮನಸ್ಸು. ಜೀವವಿಟ್ಟು ಪೂರ್ತಿ ಪ್ರೀತಿ ಮಳೆಯ ಸುರಿಸುವೆನು ನಾನು. ಸೀರೆ ಉಟ್ಟ ಫ್ರೆಂಡ್ಸ್ ಅಪ್ಪ ಹುಡುಗಿರಲ್ಲ, ಅದು ತಿಳಿಯದಲ್ಲೇ ಏನ್ರಪ್ಪ ಬೈತೀರಲ್ಲ. ಫಳ ಫಳನೆ ಹೊಳೆಯುತ್ತಲ್ಲೋ ಸೀರೆ, ಸ್ಥಾನಮಾನವನ್ನು ಉಳಿಸುವುದು ಸೀರೆ. ನೂಲು ನೂಲು ಸೇರಿ ಹೆಣೆದ ಸೀರೆ, ಅದರ ಪ್ರೀತಿಯಲ್ಲಿ ತೂಗುವುದು ಮನಸ್ಸೇ. ಪಾಂಚಾಲಿ ಶಪಥ ಒಂದು ಸೀರೆಯಿಂದ ತಾನೇನೆ, ಅಂತ ಕಥೆಯಲ್ಲಿ ಗೆಲುವು ಸೀರೆಯದು ತಾನೇನೆ. ವಿಜಯಣ್ಣ, ವಿಜಯಣ್ಣ, ಅಲ್ಲೆಲ್ಲ ಹೋಗ್ಬಾರ್ದು, ಬಾರ ಈ ಕಡೆ, ಬಿಡಿ ಹೋಗ ಸರ್, ಆ ಕಡೆ. ಬಿಡಿ ಸರ್. ಹೊಡೆದು ತಲೆಪುಡೆ ಹೊಡಿಬೇಡ ಕಣ, ಸಂಸಾರ ಇರೋನು. ಸಾರಿ ಮಗ, ನೀನ್ ನಂದಿನಿನ ಲವ್ ಮಾಡೋದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಕಣ. ಲೇ ಆ ಹುಡುಗ ಓಡ್ ಬರ್ತೀಯಾನೆ, ಏನಂತ ನೋಡು. ವಿಜಯ್ ವಿಜಯ್ ವಿಜಯ್, ಲೇ ಏನಾಯ್ತು? ಯಾಕೆ ಕಳ್ತಾ ಇದೆಯಾ? ಏನಾಯ್ತು? ಕಮಲಕ್ಕನ ಬಿಟ್ಟಿದ್ದಾರೆ. ಏನೋ ಹೇಳ್ತಾ ಇದೆಯಾ? ಏನ್ರಿ ಉಂಗ್ರ ಎಲ್ರಿ? ಏಯ್ ಬೀದಿ ನಾಯಿ, ನಮ್ ತಂಗಿ ಜೀವನ ಹಾ ಮಾಡ್ತಿದ್ಯಲ್ಲೇ, ನಿನಗ್ ಬದುಕಕ್ ಬಿಡ್ಬಾರ್ದು, ಒಂದಾಕ್ಬಿಡ್ಬೇಕು ನಿನ್ನ ಸುಮ್ನೆ ಬಿಡ್ಬಾರ್ದು. ಏಯ್ ಏನಾಯ್ತು? ಕಮಲಿನ ಹೊಡೆದ್ಬಿಟ್ರಂತೆ ಕಣೋ. ಅಯ್ಯೋ ನಾನು ಬರ್ಲಾ? ತಗೋ ಮಗ, ಪ್ಯಾಂಟ್ ಹಾಕೋ. ಏನಾದ್ರೂ ಬೇಕಿದ್ರೆ ಬೇಗ ಕಾಲ್ ಮಾಡೋ. ಏನೋ ಮಚ್ಚ ಟಕ್ ಅಂತ ಒಳ್ಳೆವನಾಗ್ಬಿಟ್ಟೆ. ಲೇ ಈ ಜಗತ್ತಲ್ಲಿ ಏನಕ್ಕೆ ಬೇಕಾದ್ರೂ ವಿರೋಧಿ ಆಗ್ಬೋದು, ಆದ್ರೆ ಪ್ರೀತಿಗೆ ಮಾತ್ರ ವಿರೋಧಿ ಆಗ್ಬಾರ್ದು. ಒಬ್ಳು ಹುಡುಗಿನ ಪಡೆಯೋದಕ್ಕೆ ವರ್ಷಗಟ್ಟಲೆ ಹೋರಾಡ್ಬೇಕು. ಒಂದು ಹಾ ಹೇಳಿದ್ರೆ ಕ್ಷಣದಲ್ಲೇ ಒಬ್ಬ ಫ್ರೆಂಡ್ ಸಿಗ್ತಾನೆ. ಅದೇ ಕಂಡ್ರೋ ಫ್ರೆಂಡ್ಶಿಪ್. ನಮ್ ಕಾಲೇಜ್ ಹುಡುಗ ಕಣೋ, ನಾವು ಸಹಾಯ ಮಾಡಿದ್ರೆ ಇನ್ಯಾರು ಸಹಾಯ ಮಾಡ್ತಾರೆ? ಹೌದಲ್ವಾ ಮಗ? ಓಕೆನಾ? ಓಕೆ ಮಗ, ನಾವು ಇನ್ಮೇಲೆ ಎಂಜಾಯ್ ಮಾಡೋಣ. ಉಟ್ಕೊಳ್ರೋ. ಹಾ, 200 ರೂಪಾಯಿ ಹಾಕೊಂಡಿಲ್ಲ ಮಗ. ವಿಜಯ್, ಅಯ್ಯೋ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಓಕೆ, ಕಾಲೇಜಲ್ಲಿ ಸಿಗೋಣ. ಯಾರೋ ನೀನು? ಏನೋ ಮಾಡ್ತಿದ್ಯಾ? ಯಾರು ನೀನು? ಎಲ್ರನ್ನೂ ಸಾಯಿಸ್ಬಿಡ್ತೀನಿ. ಹೇ ಏನಾಯ್ತೆ? ನಂದಿನಿ ಎದ್ದೇಳೆ, ಏನಾಯ್ತೆ? ಬೇಗ ಹೋಗಿ ಪೊಲೀಸಿಗೆ ಫೋನ್ ಮಾಡೆ. ಹಲೋ. ಹಲೋ ಅಂಕಲ್, ವಿಜಯ್ ಅಂತ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಬಂದು ನಂದಿನಿನ ಹೊಡೆದ್ಬಿಟ್ಟಿದ್ದಾನೆ ಅಂಕಲ್. ಏನ್ ಹೇಳ್ತಿದ್ಯಾ? ಅಮ್ಮ, ನಂದಿನಿಗೆ ಫೋನ್ ಕೊಡಮ್ಮ. ಅವಳು ಮೂರ್ಛೆ ಹೋಗಿದ್ದಾಳೆ, ಮಾತಾಡೋ ಸ್ಥಿತಿಲಿ ಇಲ್ಲ. ನಿನ್ ಮನೆಯಲ್ಲಿ ಅಂತ ಹೇಳು. ಏ ಮುಸ್ತಫಾ, ಕಮ್ಲಿನ ಉಂಗ್ರ ಕೊಡಕ್ ಹೇಳಿದಲ್ಲ ಅನ್ಕೊಂಡು ಮಾಣಿಕ್ ಅವ್ರ ಬಾಮ ಇದ್ದ ಕಮ್ಲಿಗೆ ಹೊಡೆದಿದ್ದಾನೆ ಕಣೋ. ಏನೋ ಹೇಳ್ತಾ ಇದೀಯಾ? ಹೌದು ಕಣೋ. ನಾನು ಬರ್ತೀನಿ, ನೀ ಎಲ್ಲಿದ್ಯಾ ಹೇಳೋ, ನಾನು ಬರ್ತೀನಿ ಅಲ್ಲಿಗೆ.